Namaskaram. So let's continue with the chapter units and measurements. There has been a long delay or long gap between the previous video that I had uploaded and this one. So better ಈ ವಿಡಿಯೋ ನೀವು ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ಆ ವಿಡಿಯೋ ನೋಡಿ ಏನು ಆ್ಯಕ್ಚುಲಿ ನಾವು ಮಾಡಿದ್ವಿ ಅಂತ ಇಲ್ಲ ನಿಮ್ಗೆ ನೆನಪೈತಿ ಅಂದರೆ ನೋ ಪ್ರಾಬ್ಲಮ್. ಸೊ ಜಸ್ಟ್ ಒಂದು ವೆರಿ ಕ್ವಿಕ್ ರೀಕ್ಯಾಪ್ ಮಾಡ್ಕೊಳ್ಳೋದಾದ್ರೆ ಲಾಸ್ಟ್ ವಿಡಿಯೋದೊಳಗೆ ನಾವು ವಿ ಹ್ಯಾಡ್ ಲರ್ನ್ಡ್ ಅಬೌಟ್ 7 fundamental physical quantities like length, mass, time. ಅಂದರೆ ಈ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ಒಂದೇ ಮತ್ತು ಫಿಸಿಕಲ್ ಕ್ವಾಂಟಿಟಿ ಅಂದರೆ ಯಾವುದನ್ನು ನಾವು ಮೆಷರ್ ಮಾಡಬಹುದು, ಆ ಮೆಷರ್ ಮಾಡಿದ್ದನ್ನು ಒಂದು ನಂಬರ್ನೊಳಗೆ ಎಕ್ಸ್ಪ್ರೆಸ್ ಮಾಡಿ ಬರಿಬಹುದು, ಅದಕ್ಕೆ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಆ್ಯಂಡ್ ದೋಸ್ ಫಿಸಿಕಲ್ ಕ್ವಾಂಟಿಟೀಸ್ ಹೂಸ್ ಮೆಷರ್ಮೆಂಟ್ ಡಸ್ ನಾಟ್ ಡಿಪೆಂಡ್ ಆನ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ದೇ ಆರ್ ಇಂಡಿಪೆಂಡೆಂಟ್. ಅಂಥವಕ್ಕೆ ನಾವು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಲೈಕ್ ಲೆಂತ್ ಮೆಷರ್ ಮಾಡ್ಬೇಕಾದ್ರೆ ನಾವು ಇನ್ನೊಂದು ಯಾವುದೋ ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಲೆಂತ್ ಮೆಷರ್ ಮಾಡ್ಬೇಕಾದ್ರೆ ಲೆಂತ್ ಅಷ್ಟೇ ಮೆಷರ್ ಮಾಡ್ಬೋದು. ಲೈಕ್ ನಿಮ್ಮ ಫ್ರೆಂಡ್ ಯಾರೋ ಒಬ್ಬರು ನಿಂತಾರೆ, ಅವ್ರದ್ದು ಹೈಟ್ನ ಮೆಷರ್ ಮಾಡು ಅಂದರೆ ನೀವು ಹೋಗಿ ನಿನ್ನ ಮಾಸ್ ಹೇಳು, ಎಷ್ಟು ನೀವು ವೇಟ್ ಅದಿ ಅಂದ್ರಷ್ಟು ನಾನು ನಿನ್ನ ಲೆಂತ್ ಮೆಷರ್ ಮಾಡ್ತೀನಿ ಹಿಂಗೆ ಅನ್ನೋ ಅವಶ್ಯಕತೆ ಇರೋಂಗಿಲ್ಲ. ವಿ ಕ್ಯಾನ್ ಜಸ್ಟ್ ಮೆಷರ್ ಲೆಂತ್ ಓನ್ಲಿ. ಸೊ ಲೈಕ್ ಯಾವ ಫಿಸಿಕಲ್ ಕ್ವಾಂಟಿಟಿ ನಾವು ಮೆಷರ್ಮೆಂಟ್ ಮಾಡ್ಬೇಕಾರೆ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಮೇಲೆ ಅದು ಡಿಪೆಂಡ್ ಆಗಂಗಿಲ್ಲ. ಲೈಕ್ ಟೈಮ್ ಮೆಷರ್ ಮಾಡಬೇಕು ಅಂದರೆ ಟೈಮ್ ಅಷ್ಟೇ ಮೆಷರ್ ಮಾಡ್ಬೋದು. ಆ ವಾಚ್ ಎಷ್ಟು ಉದ್ದೈತಿ ಅಥವಾ ವಾಚಿನ ಟೆಂಪರೇಚರ್ ಎಷ್ಟು ಇದೆಲ್ಲ ಸಂಬಂಧ ಬೀಳಂಗಿಲ್ಲ. ಸೊ ಸಚ್ ಕೈಂಡ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಂಡಮೆಂಟಲ್ ವಿಚ್ ಆರ್ ಇಂಡಿಪೆಂಡೆಂಟ್. ಅಂಥವು 7 ಫಿಸಿಕಲ್ ಕ್ವಾಂಟಿಟಿ ಇರ್ತಾವೆ ಫಂಡಮೆಂಟಲ್. ಸೊ ಲೆಂತ್, ಮಾಸ್, ಟೈಮ್, ಟೆಂಪ್ರೇಚರ್, ಇಲೆಕ್ಟ್ರಿಕ್ ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆ್ಯಂಡ್ ಲುಮಿನಸ್ ಇಂಟೆನ್ಸಿಟಿ ಅಂಥೇಳಿ 7. ಈ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸಿಗೆ ದೇರ್ ಆರ್ 2 ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್. ಸಪ್ಲಿಮೆಂಟರಿ ಅನ್ನೋ ವರ್ಡ್ ನೀವು ಸ್ಕೂಲ್ನೊಳಗೆ ಯೂಸ್ ಮಾಡಿರ್ತೀರಿ. ಪರ್ಟಿಕ್ಯುಲರ್ಲಿ ಈಗ ಎಕ್ಸಾಮ್ ಎಲ್ಲ ನಡೆದಾಗ ಒಂದು ಸಪ್ಲಿಮೆಂಟ್ ಕೊಡ್ರಿ ಅಂಥೇಳಿ ಪೇಪರ್ ಮುಗಿದ್ರೆ ಅಕಸ್ಮಾತ್ ಒಂದು 4 ಪೇಜ್ ಕೊಟ್ರಲ್ಲ ಒಂದು ಮುಗಿಸಿದ್ರೆ ಒಂದು ಸಪ್ಲಿಮೆಂಟ್ ಅಂದರೆ ಎಕ್ಸ್ಟ್ರಾ. ದ ವರ್ಡ್ ಸಪ್ಲಿಮೆಂಟ್ ಹಿಯರ್ ಮೀನ್ಸ್ ಎಕ್ಸ್ಟ್ರಾ, ಸಮಥಿಂಗ್ ಎಕ್ಸ್ಟ್ರಾ. ಸೊ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಜೋಡಿ ಇನ್ನು 2 ಸಪ್ಲಿಮೆಂಟರಿ ಅಂದರೆ ಅವು ಕಂಪ್ಲೀಟ್ಲಿ ಫಂಡಮೆಂಟಲ್ಲು ಅಲ್ಲ, ಕಂಪ್ಲೀಟ್ಲಿ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಲ್ಲ. ಡಿರೈವ್ಡ್ ಅಂತ ಹೇಳಿ ನಾವು ನೆಕ್ಸ್ಟ್ ಕಲಿತೀವಿ. ಸೊ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಸಪ್ಲಿಮೆಂಟರಿ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಆ 7 ಜೋಡಿ ಆ 2 ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಸಪ್ಲಿಮೆಂಟರಿ ಇವನ್ನ ನಾವು ಕಲಿತೀವಿ ಇವತ್ತಿನ ಕ್ಲಾಸ್ನೊಳಗೆ. ಒನ್ ಇಸ್ ಕಾಲ್ಡ್ ಆಸ್ ಪ್ಲೇನ್ ಆ್ಯಂಗಲ್, ಇನ್ನೊಂದು ಸಾಲಿಡ್ ಆ್ಯಂಗಲ್. ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಸಾಲಿಡ್ ಆ್ಯಂಗಲ್ ಸದ್ಯ ನಾವು ಸೈಡಿಗೆ ಇಟ್ಬಿಡೋಣ. ಓಕೆ, ಲೆಟ್ ಅಸ್ ಫೋಕಸ್ ಓನ್ಲಿ ಆನ್ ಪ್ಲೇನ್ ಆ್ಯಂಗಲ್. ಸೊ ಪ್ಲೇನ್ ಆ್ಯಂಗಲ್ ಈ ಬ್ರಾಕೆಟ್ನೊಳಗೆ ಏನು ಬರೋದು ಅಂತ ಕೇಳಿದ್ರೆ ಅದರ ಸಿಂಬಾಲ್ ಅದು ಡಿ ಥೀಟಾ. ಡಿ ಬಿಡ್ರಿ, ಥೀಟಾ ಅಂತೂ ನೀವು ಟ್ರಿಗ್ನೋಮೆಟ್ರಿ ಒಳಗೆ ಕಲ್ತಿರ್ತೀರಿ ವೆನ್ ಯು ಆರ್ 10th ಸ್ಟ್ಯಾಂಡರ್ಡ್. ಥೀಟಾ ಅಂದರೆ ಆ್ಯಂಗಲ್ ಇಷ್ಟಂತೂ ಗೊತ್ತಾಗ್ತದೆ. ಸೊ ಡಿ ಥೀಟಾ ಅಂದರೆ ಸ್ಮಾಲ್ ಆ್ಯಂಗಲ್ ಅಂತ. ಆರೆನ್ಸ್ ಆ್ಯಕ್ಚುಲಿ ಪ್ಲೇನ್ ಆ್ಯಂಗಲಿಗೆ ಬರೀ ಥೀಟಾ ಅಂತೂ ನಾವು ಸಿಂಬಾಲ್ ಯೂಸ್ ಮಾಡ್ಬೋದು. ಓಕೆ, ಸೊ ಪ್ಲೇನ್ ಆ್ಯಂಗಲ್ ಕಡೆ ನಾವು ಕಂಪ್ಲೀಟ್ಲಿ ಫೋಕಸ್ ಮಾಡೋದಾದರೆ ಈಗ ನೀವು ಸ್ಕೂಲ್ನೊಳಗೆ ಪರ್ಟಿಕ್ಯುಲರ್ಲಿ ಜಾಮೆಟ್ರಿ ಮ್ಯಾಥಮೆಟಿಕ್ಸ್ನೊಳಗೆ ಪ್ರೊಟ್ರಾಕ್ಟರ್ ಯೂಸ್ ಮಾಡಿರಿ, ಆ್ಯಂಗಲ್ ಮೆಜರ್ ಮಾಡೋಕ್ಕೆ ಪ್ರೊಟ್ರಾಕ್ಟರ್ ಯೂಸ್ ಮಾಡಿರಿ. ಸೊ ಆ ಪ್ರೊಟ್ರಾಕ್ಟರ್ ತೊಗೊಂಡು ನಾವು ಆ್ಯಂಗಲ್ ಮೆಜರ್ ಮಾಡಿದಾಗ ಲೈಕ್ ಒಂದಿಷ್ಟು ಎಕ್ಸಾಂಪಲ್ ನಾವು ತೊಗೊಳ್ಳೋದಾದರೆ ಈಗ ಪ್ರೊಟ್ರಾಕ್ಟರ್ ತೊಗೊಂಡು ಒಂದು ಯಾವುದೋ ಆ್ಯಂಗಲ್ ನಾವು ಮೆಜರ್ ಮಾಡಿದ್ವಿ, ಹೌದಾ? ಸೊ ಇದು ಫಾರ್ ಎಕ್ಸಾಂಪಲ್ ಬಂತು 45 ಡಿಗ್ರಿ ಅಂತ. ಈ 45 ಡಿಗ್ರಿ ಅಂತ ಹೇಳಿ ನೀವು ಆ್ಯಂಗಲ್ ಮೆಜರ್ ಮಾಡ್ತಿದ್ರಲ್ಲ, ಅದಕ್ಕೆ ನಾವು ಈ ಆ್ಯಂಗಲ್ಲಿಗೆ ನಾವು PUC ಫಸ್ಟ್ ಇಯರ್ನೊಳಗೆ ಪ್ಲೇನ್ ಆ್ಯಂಗಲ್ ಅಂತ ಕರಿತೀವಿ. ಸಾದಾ 45 ಡಿಗ್ರಿ 90 ಡಿಗ್ರಿ ಅಂತ ಆ್ಯಂಗಲ್ ಮೆಜರ್ ಮಾಡ್ತಿದ್ರಲ್ಲ, ಅದಕ್ಕೆ ಪ್ಲೇನ್ ಆ್ಯಂಗಲ್ ಅಂತ ಕರೀತಾರೆ. ಪ್ಲೇನ್ ಆ್ಯಂಗಲ್ ಅಂದ್ರೆ ಏನು? ಮತ್ತು ಅದ್ರಾಗ ಫುಲ್ ಪ್ಲೇನ್ ಇರುತ್ತೆ ಹಾಗಲ್ಲ. ಪ್ಲೇನ್ ಆ್ಯಂಗಲ್ ಅಂದ್ರೆ ನಿಮಗೆ ಇದು ಗೊತ್ತಿರ್ಬೇಕು, ಶೇಪ್ಸ್ನೊಳಗೆ 2 ಟೈಪ್ ಇರ್ತಾವೆ, 2D ಇನ್ನೊಂದು 3D. ಈಗ ಲೈಕ್ ಸಿಂಪಲ್ ಎಕ್ಸಾಂಪಲ್ ನಮ್ಗೆ ಇಲ್ಲಿ ತೊಗೊಳ್ಳೋದಾದ್ರೆ ಅಥವಾ ಬೆಸ್ಟ್ ಎಕ್ಸಾಂಪಲ್ ಸ್ಟೂಡೆಂಟ್ಸಿಗೆ ಅರ್ಥ ಆಗೋ ಹಂಗೆ 2D 3D ಅಂತ ಹೇಳಿದರೆ ಪಿಕ್ಚರ್ ಅಂತೂ ನೋಡೋಕೆ ಹೋಗಿರ್ತೀರ ಥಿಯೇಟ್ರಿಗೆ. 2D ಫಿಲ್ಮ್ ಅಂತ ಬೇರೆ ಇರ್ತಾವೆ ನಾರ್ಮಲ್ ಮೋಸ್ಟ್ ಆಫ್ ದ ಫಿಲ್ಮ್ಸ್. ಈಗಂತೂ ಲಾಕ್ಡೌನ್ನೊಳಗೆ ಯಾರೂ ಪಿಕ್ಚರ್ಗೆ ಹೊಂಟಿಲ್ಲ, ಬಟ್ ಹೋಗಿರ್ತೀರಿ ಡೆಫಿನೆಟ್ಲಿ. ಸೊ 2D ಅಂದ್ರೆ ಅಲ್ಲೇ ಆ ಫಿಲ್ಮದ ಥಿಯೇಟ್ರಿಗೆ ನೀವು ಹೋದಾಗ ಸ್ಕ್ರೀನ್ನೊಳಗೆ ಇರುವಂಥ ಕ್ಯಾರೆಕ್ಟರ್ಸ್ ಯಾರು ಆ್ಯಕ್ಟಿಂಗ್ ಮಾಡ್ತಿರ್ತಾರಲ್ಲ ಅವರು ಸ್ಕ್ರೀನ್ ಬಿಟ್ಟು ಹೊರಗೆ ಬಂದಂಗೆ ಅನ್ಸಂಗಿಲ್ಲ. 2 ಡೈಮೆನ್ಷನಲ್ ಅಷ್ಟೇ ಇರ್ತದೆ. 2D ಅಂದರೆ ಲೆಂತ್, ಓಕೆ, ಬ್ರೆಡ್ತ್. ಸೊ ಎಕ್ಸ್ಟ್ರಾ ಡೆಪ್ತ್ ಬಂದುಬಿಡ್ತೈತೆ 3D ಅಂತಂದ ತಕ್ಷಣ.
when it comes to 3D films, characters, they seem to, okay, we feel that the characters are just coming out. Idu, you know, best example now 2D 3D difference ಮಾಡೋದಾದ್ರೆ ಸ್ಕ್ವೇರ್ ಗೊತ್ತು, ಅಪ್ರಾಕ್ಸಿಮೇಟ್ಲಿ ಸ್ಕ್ವೇರ್ ಇದೆ, ಚಂದ ಆಗಲಿಲ್ಲ ಅಂತ ಮಾಡಿದೆ. ಇದು ಸ್ಕ್ವೇರ್, ಇದು 2D 2 ಡೈಮೆನ್ಷನ್. ಇದಕ್ಕೆ ಲೆಂತ್ ಬ್ರೆಡ್ತ್ ಅಷ್ಟೇ ಇರ್ತೈತಿ. ಇದಕ್ಕೆ ಹೈಟ್ ಅಥವಾ ನೀವು ಡೆಪ್ತ್ ಕೂಡಿಸ್ಬಿಟ್ರೆ ದಿಸ್ ಬಿಕಮ್ಸ್ ಅ ಕ್ಯೂಬ್. ಸೊ ಕ್ಯೂಬ್ ಏನಾಯ್ತು ಹಂಗಾರೆ, ಕ್ಯೂಬ್ ಈಸ್ 3D. ವೈ ಆಮ್ ಟಾಕಿಂಗ್ ಅಬೌಟ್ 2D ಆ್ಯಂಡ್ 3D ಅಂದರೆ ಪ್ಲೇನ್ ಆ್ಯಂಗಲ್ ಈಸ್ 2D ಆ್ಯಂಗಲ್ ಆ್ಯಂಡ್ ಸಾಲಿಡ್ ಆ್ಯಂಗಲ್ ವಿಚ್ ವಿ ವಿಲ್ ಬಿ ಲರ್ನಿಂಗ್ ಲೇಟರ್ ಈಸ್ 3D ಆ್ಯಂಗಲ್. ಸೊ ನೀವು ಸ್ಕೂಲ್ನೊಳಗೆ ಆಲ್ರೆಡಿ ಕಲ್ತಿರಲ್ಲ, ಜಾಮೆಟ್ರಿ ಒಳಗೆ ಪ್ರೊಟ್ರಾಕ್ಟರ್ ತೊಗೊಂಡು ಪ್ರತಿ ಸರ್ತಿ ನೀವು ಅದನ್ನು ಯೂಸ್ ಮಾಡಿರಿ, ಬಟ್ ನಿಮಗೆ ಅದಕ್ಕೆ ಪ್ಲೇನ್ ಆ್ಯಂಗಲ್ ಅಂತ ಕರೀತಾರೆ. ಅದು ಒಂದು 2D ಆ್ಯಂಗಲ್ ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೆ. 2D ಆ್ಯಂಗಲ್ ಯಾಕದು ಅಂದ್ರೆ ನೀವು ಯಾವಾಗ ಆ್ಯಂಗಲ್ ಮೆಜರ್ ಮಾಡಿರಿ ನೋಡ್ರಿ, ಹಿಂಗೆ 45 ಡಿಗ್ರಿ 90 ಡಿಗ್ರಿ ಇದನ್ನೆಲ್ಲ ಮೆಜರ್ ಮಾಡಿರಲ್ಲ, ಎಲ್ಲಿ ಡ್ರಾ ಮಾಡ್ತಿದ್ರಿ ನೀವು ಅದನ್ನು? ಹಿಂಗೆ ಇದನ್ನ ಆ್ಯಂಗಲ್ ಡ್ರಾ ಮಾಡಿದ್ನಲ್ಲ, ಹಿಂಗೆ ನೀವು ಎಲ್ಲಿ ಡ್ರಾ ಮಾಡ್ತಿದ್ರಿ? ಪೇಪರ್ನಾಗ ಮಾಡ್ತೀರಾ? ಹಿಂಗೆ ಗಾಳಾಗ ಮಾಡೋಕೆ ಬರ್ತದೆ? ಗಾಳಾಗ ಇಲ್ಲ, ಪೇಪರ್ನಾಗ ಮಾಡ್ತೀರಾ ಆಬ್ವಿಯಸ್ಲಿ. ಸೊ ಪೇಪರ್ನಾಗ ಮಾಡ್ತೀರಿ ಅಂದ್ರೆ ಪೇಪರ್ ಈಸ್ ಅ 2D. ಪೇಪರ್ ಈಸ್ 2D ಬಿಕಾಸ್ ನೀವು ಬುಕ್ ತೊಗೊಂಡು ಪೇಪರ್ ತೊಗೊಂಡಾಗ ಅದಕ್ಕೆ ಲೆಂತ್ ಬ್ರೆಡ್ತ್ ಅಷ್ಟೇ ಇರ್ತೈತೆ ಆ ಪೇಜಿಗೆ. ಸೊ ವೆನ್ ಯು ಡ್ರಾ ಅನ್ ಆ್ಯಂಗಲ್ ಆನ್ ಅ ಪೇಪರ್ ವಿಚ್ ಈಸ್ 2D, ಇದಕ್ಕೆ 2D ಆ್ಯಂಗಲ್ ಅಂತ ಕರೀತಾರೆ. ಗಾಳಿ ಒಳಗೆ ನಾವು ಏನಾರ ಡ್ರಾ ಮಾಡೋದಾದರೆ ಸಾಲಿಡ್ ಆ್ಯಂಗಲಿಗೆ ಬಂದಾಗ ಹೇಳ್ತೀನಿ ನಾನು, ಓಕೆ, ಇದು 3D ಆ್ಯಂಗಲ್ ಇದೆ. ಇದು ಏನೈತಲ್ಲ ಸಾಲಿಡ್ ಆ್ಯಂಗಲ್, ದಿಸ್ ಈಸ್ ನ್ಯೂ ಫಾರ್ ಯು. ಪ್ಲೇನ್ ಆ್ಯಂಗಲ್ ಈಸ್ ದ ಓಲ್ಡ್ ಒನ್. ಓಕೆ, ಸೊ ಪ್ಲೇನ್ ಆ್ಯಂಗಲ್ 45 ಡಿಗ್ರಿ 90 ಡಿಗ್ರಿ ಅಂತ ನಾವೇನು ಕಲಿತಿದ್ವಲ್ಲ, ಇದನ್ನು ಡಿ ಥೀಟಾ ಏನಿದು ಅಂತಂದ್ರೆ, ಥೀಟಾ ಅಂತೂ ಆ್ಯಂಗಲ್ ಸಿಂಬಲ್, ಅದು ನಿಮ್ಗೆ ಗೊತ್ತು. ಡಿ ಥೀಟಾ ಅಂದರೆ ಯಾವಾಗ ಆ್ಯಂಗಲ್ ಸ್ಮಾಲ್ ಆ್ಯಂಗಲ್ಸ್ ಇರ್ತಾವಲ್ಲ ಅದಕ್ಕೆ ಡಿ ಥೀಟಾ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಆಮೇಲೆ ಇಲ್ಲೇ ನಾವು ಆಲ್ರೆಡಿ ಹಂಗಾರೆ ಸ್ಕೂಲ್ನಾಗ ಕಲ್ತೀವಪ್ಪ ಪ್ಲೇನ್ ಆ್ಯಂಗಲ್ ಅಂದ್ರೆ, ಇಲ್ಲಾಕೆ ಇನ್ನೊಮ್ಮೆ ಕಲ್ಸಾಗತ್ತೀರಿ ನಮ್ಗೆ? ಇಲ್ಲಾಕೆ ಇನ್ನೊಮ್ಮೆ ಕಲ್ಸಾಗತ್ತೀವಿ ಅಂದರೆ, ಸೊ ಈಗ ನೀವು 45 ಮುಂದೇನಂತ ಹೇಳ್ತಿರೋದು ಆ್ಯಂಗಲ್ಗೆ ಡಿಗ್ರಿ ಅಂತಿದ್ರಿ. ಇಲ್ಲ, ಏನಂತಿದ್ರಿ? ಯು ಯೂಸ್ ಅ ವರ್ಡ್ ಡಿಗ್ರಿ. ಈಗ ವೆನ್ ಇಟ್ ಕಮ್ಸ್ ಟು PUC ಫಸ್ಟ್ ಇಯರ್ ಫಿಸಿಕ್ಸ್, ಸ್ವಲ್ಪ ಹೈಯರ್ ಫಿಸಿಕ್ಸ್ ಕಡೆ ನಾವು ಬಂದರೆ ಡಿಗ್ರಿ ಬದಲಿ ರೇಡಿಯನ್ ಅನ್ನುವಂಥ ಒಂದು ಹೊಸ ಯೂನಿಟ್ ಯೂಸ್ ಮಾಡ್ತೀವಿ. ಲೈಕ್ ಟೆಂಪ್ರೇಚರ್ ಬಂದರೆ ಡಿಗ್ರಿ ಸೆಲ್ಸಿಯಸ್ ಅಂತೂ ಅನ್ಬೋದು ನಾವು, ಯೂನಿಟ್ ಕೆಲ್ವಿನ್ನೂ ಯೂಸ್ ಮಾಡ್ಬೋದು. ಹೈಟ್ ಅಥವಾ ಲೆಂತ್ ಅಂತ ಬಂದರೆ ಮೀಟರ್ ಯೂಸ್ ಮಾಡ್ಬೋದು, ಸೆಂಟಿಮೀಟರ್ ಯೂಸ್ ಮಾಡ್ಬೋದು, ಕಿಲೋಮೀಟರ್ ಯೂಸ್ ಮಾಡ್ಬೋದು, ಫೀಟ್ ಯೂಸ್ ಮಾಡ್ಬೋದು. ದರ್ ಆರ್ ಡಿಫ್ರೆಂಟ್ ಯೂನಿಟ್ಸ್. ಲೈಕ್ ಮಾಸ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, kg ಅಂತ ಬರ್ತೈತಿ, ಪೌಂಡ್ ಅಂತ ಬರುತ್ತೆ. ಲೈಕ್ ವೈಸ್ ಪ್ಲೇನ್ ಆ್ಯಂಗಲ್ ನೀವು ಸ್ಕೂಲಿನಲ್ಲಿ ಕಲ್ತಿದ್ದು ಆ್ಯಂಗಲ್ ಯಾವುದು? ಡಿಗ್ರಿ. ಈಗ ನಾವು ಇಲ್ಲೇನು ಕಲಿತೀವಲ್ಲ, ಡಿಗ್ರಿ ಅನ್ನೋ ಬದಲಿ ಅದಕ್ಕೊಂದು ಹೊಸ ಯೂನಿಟ್ ಬರ್ತೈತಿ ವಿಚ್ ಈಸ್ ಆ್ಯಕ್ಚುಲಿ ದ SI ಯೂನಿಟ್. SI ಸಿಸ್ಟಮ್ನೊಳಗೆ ಡಿಗ್ರಿ ಕನ್ಸಿಡರ್ ಮಾಡೋಂಗಿಲ್ಲ. ಲೈಕ್ SI ಸಿಸ್ಟಮ್ನೊಳಗೆ ನಿಮ್ಗೆ ಹೇಳಿದ್ದೆ, ಫೀಟ್ ಯೂಸ್ ಮಾಡೋಂಗಿಲ್ಲ ಲೆಂತ್ಗೆ. ಏನು ಯೂಸ್ ಮಾಡ್ತೀವಿ ನಾವು SI ಸಿಸ್ಟಮ್ನೊಳಗೆ? ಮೀಟರ್ ಯೂಸ್ ಮಾಡ್ತೀವಿ. ಸೊ ಹಂಗೆ ಒಂದು ಸ್ಟ್ಯಾಂಡರ್ಡ್ ಮಾಡ್ಕೊಂಡಿರ್ತಾರೆ. SI ಸಿಸ್ಟಮ್ನೊಳಗೆ ಡಿಗ್ರಿ ಅಂತ ನೀವೇನು ಅಂತಿದ್ರಲ್ಲ ಸ್ಕೂಲ್ನೊಳಗೆ, ದ್ಯಾಟ್ ಡಸ್ ನಾಟ್ ಕಮ್ ಅಂಡರ್ SI ಸಿಸ್ಟಮ್. SI ಸಿಸ್ಟಮ್ನೊಳಗೆ ಬರೋದು ಯಾವುದು? ರೇಡಿಯನ್. ಹಂಗಾರೆ ನೆಕ್ಸ್ಟ್ ನಾವು ಏನು ಕರಿಬೇಕು? ರೇಡಿಯನ್ನಿಂದ ಡಿಗ್ರಿ ಕನ್ವರ್ಟ್ ಮಾಡೋದು ಹೆಂಗೆ ಅಂದ್ರೆ, ಎಷ್ಟು ರೇಡಿಯನ್ ಅಂದರೆ ಎಷ್ಟು ಡಿಗ್ರಿ, ಅಥವಾ ಎಷ್ಟು ಡಿಗ್ರಿ ಅಂದರೆ ಎಷ್ಟು ರೇಡಿಯನ್, ಆ ಕನ್ವರ್ಷನ್ ಮಾಡೋದು ಹೆಂಗೆ? ಆ್ಯಕ್ಚುಲಿ ಸ್ಪೀಕಿಂಗ್ ನನಗೆ ಗೊತ್ತಿಲ್ಲ. ಆಲ್ರೆಡಿ ನಿಮಗೆ ಟ್ರಿಗ್ನೋಮೆಟ್ರಿ ಒಳಗೆ PUC ಫಸ್ಟ್ ಇಯರ್ ಮ್ಯಾಥ್ಸ್ ಪಾರ್ಟ್ನೊಳಗೆ ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಮಾಡಿದ್ರಂದ್ರೆ ಮೆಜರ್ಮೆಂಟ್ ಆಫ್ ಆ್ಯಂಗಲ್ಸ್ ಅನ್ನುವಂಥ ಒಂದು ಕನ್ಸೆಪ್ಟ್ ಬರ್ತೈತೆ. ಆ ಮೆಜರ್ಮೆಂಟ್ ಆಫ್ ಆ್ಯಂಗಲ್ಸ್ನೊಳಗೆ ಹೌ ಟು ಕನ್ವರ್ಟ್ ಆ್ಯಂಗಲ್ ಫ್ರಮ್ ಡಿಗ್ರಿ ಟು ರೇಡಿಯನ್ ಆ್ಯಂಡ್ ಹೌ ಟು ಕನ್ವರ್ಟ್ ದಿ ಆ್ಯಂಗಲ್ ಫ್ರಮ್ ರೇಡಿಯನ್ ಟು ಡಿಗ್ರಿ. ಈಗ ಹೆಂಗೆ ಅಂತ ಹೇಳ್ತೀನಿ ನೋಡ್ರೆ, ಸಿಂಪಲ್ ಎಕ್ಸಾಂಪಲ್. 1 ಮೀಟರ್ ಎಷ್ಟು ಸೆಂಟಿಮೀಟರ್? 100. ಹೌದಾ? ಹಂಗೆ 1 ಫೂಟ್, ಫೀಟನ್ನು ಸಿಂಗ್ಯುಲರ್ ಬರೀಬೇಕಾದ್ರೆ ನಾವು ಫೂಟ್ ಅಂತೀವಿ. ಎಷ್ಟು ಇಂಚ್? 12 ಇಂಚಸ್. ಸೊ ಇವೊಂದು ಬೇಕಾದ್ರೆ ಇಂಚಸ್ನ ಹಿಂಗೆ ಬರಿತೀನಿ, ಇವೊಂದು ಇಂಚ್ ಆ್ಯಂಡ್ ಫೂಟ್ ಬೋತ್ ಆರ್ ದ ಯೂನಿಟ್ಸ್ ಆಫ್ ಲೆಂತ್. ಆದರೆ ಒಂದೊಂದು ಸಿಸ್ಟಮ್ನಾಗ ಒಂದೊಂದು ಯೂಸ್ ಮಾಡ್ತಾರೆ. ಹಂಗೆ SI ಸಿಸ್ಟಮ್ನೊಳಗೆ ಮೀಟರ್ ಅಂತ ಯೂಸ್ ಮಾಡ್ತಾರೆ. ಅವಾಗ ಕನ್ವರ್ಷನ್ ಬೇಕಲ್ಲ ನಮ್ಗೆ. ಈಗ ಯಾರೋ ಒಬ್ರು ಇಲ್ಪ ನಂಗೆ ಮೀಟರ್ನಾಗ ಬೇಡ, ನಂಗೆ ಸೆಂಟಿಮೀಟರ್ನಾಗ ಹೇಳಿ ಅಂದರೆ 1 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್ ಇದು ಗೊತ್ತಿರ್ಬೇಕಲ್ಲ, 100 ಸೆಂಟಿಮೀಟರ್. 1 ಫೂಟ್ ಅಂದರೆ ಎಷ್ಟು ಇಂಚು? 12 ಇಂಚು. ಹಂಗೆ 1 ರೇಡಿಯನ್ ಅಂದರೆ ಎಷ್ಟು ಡಿಗ್ರಿ ಕನ್ವರ್ಟ್ ಮಾಡೋಕೆ ಒಂದು ಫಾರ್ಮುಲಾ ಐತೆ. ಆ ಫಾರ್ಮುಲಾ ಆ್ಯಕ್ಚುಲಿ ಮ್ಯಾಥ್ಸ್ನೊಳಗೆ ಹೇಳಿರ್ತಾರೆ. ಬಟ್ ಸ್ಟಿಲ್ ನಾ ಇಲ್ಲೊಂದು ಶಾರ್ಟ್ಕಟ್ ವೇ ಒಳಗೆ ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಹಾಕೊಂಡು ಹೇಳ್ತೀನಿ.
ಸೊ ಇದಕ್ಕೆ ನಾವು ಏನು ಮಾಡ್ಬೋದು ಅಂದರೆ, ಈಗ ಎಲ್ಲಕ್ಕಿಂತ ದೊಡ್ಡ ಆ್ಯಂಗಲ್ ಅಂದರೆ ಎಷ್ಟು? 45 ಡಿಗ್ರಿ ಇದನ್ನು ಈಗ ಹಂಗೆ ಎಕ್ಸಾಂಪಲ್ ತೊಗೊಂಡಿದ್ರೆ 45 ಇನ್ಕ್ರೀಸ್ ಮಾಡ್ಕೊತ ಹೋಗ್ರಿ, 50, 60, 70, 80, 90 ಹಂಗೆ ಇನ್ಕ್ರೀಸ್ ಮಾಡ್ಕೊತ ಹೋದ್ರೆ ವಿಚ್ ಇಸ್ ದ ಹೈಯೆಸ್ಟ್ ಆ್ಯಂಗಲ್? ಎಲ್ಲಕ್ಕಿಂತ ಹೈಯೆಸ್ಟ್ ಬರೋದು ಯಾವುದು? 360. ಕಂಪ್ಲೀಟ್ ಸರ್ಕಲ್ ಬಂದ್ರೆ 360 ಆಯ್ತು. ಈಗ ಹೆಂಗಂದ್ರೆ ಕನ್ವರ್ಷನ್ ಫ್ಯಾಕ್ಟರ್ ಮ್ಯಾಥ್ಸ್ನೊಳಗೆ ಮತ್ತೆ ಇದನ್ನು ಹೇಳ್ತಾರೆ ನಿಮ್ಗೆ, ಸಿಂಪಲಾಗಿ ಹೇಳ್ತೀನಿ ಸದ್ಯ. 360 ಡಿಗ್ರಿ ಅಂದರೆ 2π ರೇಡಿಯನ್ ಅಂತ ಹೇಳ್ತಾರೆ. ಸೊ ಇದು ಎದಕ್ಕಂತ ಹೇಳಿ ಮ್ಯಾಥ್ಸ್ನೊಳಗೆ ಬರ್ತೈತೆ, ಫಿಸಿಕ್ಸ್ನೊಳಗೆ ಬರೋಂಗಿಲ್ಲ. 360 ಡಿಗ್ರಿ ಅಂದರೆ 2π ರೇಡಿಯನ್. ಪೈ ಅಂದರೆ ಪೈ ಈಸ್ ಅ ಕಾನ್ಸ್ಟೆಂಟ್. ನೀವು ಅದನ್ನು ಮ್ಯಾಥ್ಸ್ನೊಳಗೆ ಯೂಸ್ ಮಾಡಿರ್ತೀರಿ. ಈಗ ಲೈಕ್ ಸರ್ಕಲ್ದು ಏರಿಯಾ πr², ಸರ್ಕಂಫರೆನ್ಸ್ 2πr, ಅದೆಲ್ಲ ಕಡೆ ಪೈ ಯೂಸ್ ಆಗಿರ್ತದೆ. ಸೊ 360 ಡಿಗ್ರಿ ಅಂದರೆ ಎಷ್ಟು? 2π ರೇಡಿಯನ್. ಫಾರ್ ಎಕ್ಸಾಂಪಲ್ ತೊಗೊಂಡು 90 ಡಿಗ್ರಿ ಅಂದರೆ ಎಷ್ಟು ರೇಡಿಯನ್? ಈಗ ಇಫ್ ಲೈಕ್ ಫಾರ್ ಎಕ್ಸಾಂಪಲ್ ನಮಗೆ 90 ಡಿಗ್ರಿನ ರೇಡಿಯನ್ ರೇಡಿಯನ್ ಗೊತ್ತಾತಲ್ಲ. ಈಗ ರೇಡಿಯನ್ ಏನು? ಪ್ಲೇನ್ ಆ್ಯಂಗಲ್ಲಿಗೆ ನಾವು ಸ್ಕೂಲ್ನೊಳಗೆ ಆಲ್ರೆಡಿ ಕಲ್ತಂಥ ಯೂನಿಟ್ ಡಿಗ್ರಿ, ಅದಕ್ಕೊಂದು ಹೊಸ ಯೂನಿಟಿಗೆ ಯಾವುದು? ರೇಡಿಯನ್. ಈಗ ನಾವು ಒಂದು ಸ್ಯಾಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ ಹೌ ಟು ಕನ್ವರ್ಟ್. ಈಗ ನಮಗೆ ಬೇಕಪ್ಪ ಒಂದು ಸಿಂಪಲ್ ಎಕ್ಸಾಂಪಲ್, 90 ಡಿಗ್ರಿ ಅಂದರೆ ಎಷ್ಟು ರೇಡಿಯನ್? ಅದನ್ನು ಹೆಂಗೆ ಮಾಡ್ಬೇಕು? ಇದಕ್ಕೆ ನಿಮ್ಗೆ ಇದು ಸ್ಕೂಲ್ನಾಗ ಕಲ್ತಿರ್ತಿರಲ್ಲ, ಏನಂತಾರೆ ಇದಕ್ಕೆ? ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಅಂತ ನೋಡ್ರಿ. ಇಷ್ಟಕ್ಕೆ ಇಷ್ಟು ಅಂದ್ರೆ ಅಷ್ಟಕ್ಕೆ ಎಷ್ಟು ಅಂತ ಹೆಂಗೆ ಮಾಡ್ತಾರೆ ನೋಡಿ ಅದು. ಸೊ 360 ಡಿಗ್ರಿಗೆ ಓಕೆ, ಇದನ್ನು ಮತ್ತೇನು ಬರೆಯುವ ಅವಶ್ಯಕತೆ ಇಲ್ಲ. ಈ ರೀತಿ ನಿಮ್ಗೆ ಗೊತ್ತಾಗ್ತಲ್ಲ, ಇವೆರಡು ಮಲ್ಟಿಪ್ಲೈ ಮಾಡ್ಬೇಕು, ಎಕ್ಸ್ಟ್ರೀಮ್ ಆ ಕಡೆ ಮಲ್ಟಿಪ್ಲೈ ಮಾಡ್ಬೇಕು. ಸೊ 90 ಡಿಗ್ರಿ ಅಂದರೆ ಎಷ್ಟು ರೇಡಿಯನ್ ಅಂತ ನಮಗೆ ಬೇಕಾಗೈತಿ. ಸೊ x ಇಸ್ ಈಕ್ವಲ್ಸ್ ಟು ಇವೆರಡು ಮಲ್ಟಿಪ್ಲೈ ಆಗ್ತಾವೆ, 2π × 90. ಸೊ x × 360 ಆಗಿರ್ತಲ್ಲ, x ಇಸ್ ಈಕ್ವಲ್ ಟು ಅಂದಾಗ 2π × 90 ಡಿವೈಡೆಡ್ ಬೈ 360. ಸೊ ಇಲ್ಲಿ ನಾವು ಗಣಿತ ಸ್ವಲ್ಪ ಯೂಸ್ ಮಾಡಿದರೆ 91 94 2 1 2 2 ಎಷ್ಟು ಬಂತು ಹಂಗಾರೆ ಆನ್ಸರ್? π/2 ರೇಡಿಯನ್. ಅಂದ್ರೆ ಏನು ಗೊತ್ತಾಗ್ತದೆ ನಮಗೆ ಇಲ್ಲೇ? 90 ಡಿಗ್ರಿ ಅಂದರೂ ಒಂದೇ, π/2 ರೇಡಿಯನ್ ಅಂದರೂ ಒಂದೇ. ಇನ್ನು ಮ್ಯಾಲಿಂದ ನೀವು ಫಿಸಿಕ್ಸ್ನೊಳಗೆ ಮ್ಯಾಥ್ಸ್ನೊಳಗೆ ನೀವು ಆಲ್ರೆಡಿ ಯೂಸ್ ಮಾಡಿದ್ರಿ. ಇಫ್ ಯು ಆಲ್ರೆಡಿ ಅವೇರ್ ಆಫ್ ದಿಸ್ ದೆನ್ ದಟ್ಸ್ ಗುಡ್. ಇಲ್ಲ ಅಂದರೆ ಈಗ ಗೊತ್ತಾಗಲಿ, 90 ಡಿಗ್ರಿ ಅಂದರೂ ಒಂದೇ, π/2 ರೇಡಿಯನ್ ಅಂದರೂ ಒಂದೇ. ಸಿಮಿಲರ್ಲಿ ಇಫ್ ವಿ ಕನ್ವರ್ಟ್ 45 ಡಿಗ್ರಿ, ಅದು π/4 ಅಂತ ಬರ್ತೈತಿ. 60 ಡಿಗ್ರಿ ಕನ್ವರ್ಟ್ ಮಾಡಿದರೆ π/3 ಅಂತ ಬರ್ತೈತಿ. ಸೊ ಇದನ್ನು ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಮ್ಯಾಥ್ಸ್ನೊಳಗೂ ನೀವು ಮಾಡ್ತೀರಿ. ಸೊ ಹಂಗಾರೆ ಈಗ ಸಪ್ಲಿಮೆಂಟ್ರಿ ಫಿಸಿಕಲ್ ಕ್ವಾಂಟಿಟೀಸ್ನೊಳಗೆ ಎರಡು ಬರ್ತಾವೆ. ಒಂದು ಪ್ಲೇನ್ ಆ್ಯಂಗಲ್, ಇನ್ನೊಂದು ಸಾಲಿಡ್ ಆ್ಯಂಗಲ್. ಪ್ಲೇನ್ ಆ್ಯಂಗಲ್ ಆಲ್ರೆಡಿ ನಾವು ಕಲ್ತಂಥ ಆ್ಯಂಗಲ್ಲಿಗೆ ಪ್ಲೇನ್ ಆ್ಯಂಗಲ್ ಅಂತ ಕರೀತಾರೆ, ಸ್ಕೂಲ್ನೊಳಗೆ ಕಲ್ತಿದ್ದು. ಅದಕ್ಕೊಂದು ಹೊಸ ಯೂನಿಟ್ಟು ಡಿಗ್ರಿ ಬದಲಿ ರೇಡಿಯನ್. ನೆಕ್ಸ್ಟ್ ಈ ಪ್ಲೇನ್ ಆ್ಯಂಗಲ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಡಿಸ್ಕಸ್ ಮಾಡ್ತೀವಿ ನಾವು ಈಗ. ಆಮೇಲೆ ಇನ್ನೊಂದೇನು, ಈಗ ಎರಡು ಕಲಿಬೇಕು ನಾವು ಪ್ಲೇನ್ ಆ್ಯಂಗಲ್ಗೆ ಸಂಬಂಧಪಟ್ಟಂಗೆ. ಇನ್ನು ಎರಡು ವಿಷಯ ಅದಾವೆ. ಒಂದು ವಿಷಯ ಪ್ಲೇನ್ ಆ್ಯಂಗಲ್ ಒಳಗೆ ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಪ್ಲೇನ್ ಆ್ಯಂಗಲ್? ಡಿ ಥೀಟಾ ಅಂದರೆ ಪ್ಲೇನ್ ಆ್ಯಂಗಲಿಗೆ ಸಿಂಬಾಲ್ ಅದು. ಈಗ ಲೈಕ್ ಲೆಂತ್ಗೆ ನಾವು ಎಲ್ ಅಂತ ಬರಿತೀವಿ, ಮಾಸಿಗೆ ಎಮ್ ಅಂತ ಬರಿತೀವಿ, ಅದರ ಸಿಂಬಾಲ್ ಡಿ ಥೀಟಾ ಈಸ್ ಈಕ್ವಲ್ಸ್ ಟು. ಸೊ ಈ ಪ್ಲೇನ್ ಆ್ಯಂಗಲ್ ಕ್ಯಾಲ್ಕುಲೇಟ್ ಮಾಡೋಕ್ಕೊಂದು ಫಾರ್ಮುಲಾ ಕಲಿಬೇಕು. ಆಮೇಲೆ ಒಂದು ರೇಡಿಯನ್ದು ಡೆಫಿನಿಷನ್ ಬರ್ತೈತೆ. ಇನ್ನು ಹೇಳಿದೆ ಡಿಗ್ರಿ ಬದಲಿ ಹೊಸ ಯೂನಿಟ್ ರೇಡಿಯನ್ ಅಂತ ಹೇಳಿದ್ರೆ, ಹಿಂಗೆ ಎಕ್ಸಾಮ್ನಾಗ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ 1 ರೇಡಿಯನ್ ಅಂದ್ರೆ ಇಲ್ಲೊಂದು ಆ್ಯಂಗಲ್ ಐತಂತ ಕುಪ್ಪ. ಈಗ ಇಲ್ಲೊಂದು ಆ್ಯಂಗಲ್ ಐತಿ, ಈ ಆ್ಯಂಗಲ್ 1 ರೇಡಿಯನ್ ಐತಂತ ಯಾವಾಗ ಹೇಳ್ಬೋದು ನಾವು ಅಂತ. ಇವೆರಡು ಕೆಲಸ ನಾವು ಮಾಡಿದರೆ ಡಿ ಥೀಟಾಕ್ಕೊಂದು ಫಾರ್ಮುಲಾ, ಆಮೇಲೆ ವಾಟ್ ಈಸ್ 1 ರೇಡಿಯನ್ ಇದಕ್ಕೊಂದು ಡೆಫಿನಿಷನ್. ವಾಟ್ ಈಸ್ 1 ರೇಡಿಯನ್ ಅಂತ ಕೇಳಿದರೆ ಇಷ್ಟ ಆದರೆ ಪ್ಲೇನ್ ಆ್ಯಂಗಲ್ ಪಾರ್ಟ್ ಮುಗೀತು. ಆಮೇಲೆ ಸಾಲಿಡ್ ಆ್ಯಂಗಲ್ ಕಡೆ ಹೋಗೋಣ ಅಂತ. ಸೊ ಫಸ್ಟ್ ಈಗ ಡಿ ಥೀಟಾಕ್ಕೆ ಫಾರ್ಮುಲಾ. ಸೊ ನಿಮ್ಗೆ ಟೆಕ್ಸ್ಟ್ ಬುಕ್ ಇತ್ತಂದ್ರೆ ಈಗ ವಿಚ್ ಎವರ್ ಟೆಕ್ಸ್ಟ್ ಬುಕ್ ಯು ಹ್ಯಾವ್ ಪ್ಲೇನ್ ಆ್ಯಂಗಲ್ ಡೆಫಿನಿಷನ್ ಕೊಟ್ಟಾರ. ಜಸ್ಟ್ ನಾ ಹಂಗೆ ಓದ್ತೀನಿ. ವಾಟ್ ಈಸ್ ಪ್ಲೇನ್ ಆ್ಯಂಗಲ್? ಇಟ್ ಈಸ್ ದ ರೇಷಿಯೋ ಆಫ್ ದ ಲೆಂತ್ ಆಫ್ ಆರ್ಕ್ ds ಟು ದ ರೇಡಿಯಸ್ ಆರ್ ಅಂತ ಕೊಟ್ಟಾರ. ಇಟ್ ಇಸ್ ದ ರೇಷಿಯೋ ಆಫ್ ಏನಂತ ಲೆಂತ್ ಆಫ್ ಆರ್ಕ್. ಅದು ಇರ್ಕೊಳ್ಳಿ, ಸುಡುಗಾಡು ಇರ್ಕೊಳ್ದಕ್ಕೆ ನೋಡೋಣ ಅಂತ ನಾವು. ಓಕೆ, ಸೊ ಲೈಕ್ ಹಂಗೆ ಟೆಕ್ಸ್ಟ್ ಬುಕ್ನೊಳಗೆ ಯಾವುದರ ಅವ್ರ ಡೆಫಿನಿಷನ್ ಪ್ಲೇನ್ ಆ್ಯಂಗಲ್ ಅಂದ್ರೆ ಏನಂತ ಕೊಟ್ಟಿರಲಿ, ಅವಾಗ ಏನೋ ಅಂದ್ರೆ ನೋಡಿ, ಇಟ್ ಈಸ್ ಅ ರೇಷಿಯೋ ಆಫ್ ಲೆಂತ್ ಆಫ್ ಆರ್ಕ್ ಟು ದ ರೇಡಿಯಸ್ ಅಂತೇನೋ ಅಂದ್ರೆ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾ. ಈಗ ನಿಮ್ಗೆ ಸ್ಕೂಲ್ನೊಳಗೆ ನನಗೆ ಹೇಳಿದರು ಏನಂತ, ಲೆಂತ್ ಆಫ್ ಆರ್ಕಿಗೆ ಒಂದು ಫಾರ್ಮುಲಾ ಐತಂತ. ಒಂದೇ ಮತ್ತು ಆರ್ಕ್ ಅಂದ್ರೆ ಏನಂತ ಕೇಳಿದ್ರಿ. ಮತ್ತು
ಆರ್ಕು ಸರ್ಕಲ್ಲು ಇವೆಲ್ಲ ಗೊತ್ತದ ಅಂದ್ಕೊಂಡಿನಿ, ಸಾಲ ಕಲ್ತಿರಿ ಅಂತ ಮಾಡೀನಿ. ಅಂದರು ಇದೊಂದು ಸರ್ಕಲ್. ಸೊ ಈ ಸರ್ಕಲ್ನೊಳಗೆ ನಾವು 2 ಸರ್ತಿ ಹಿಂಗೆ ಕಟ್ ಮಾಡಿದರೆ ದಿಸ್ ಪೋರ್ಷನ್ ಇನ್ನು ಸ್ವಲ್ಪ ನಾವು ಹಿಂಗೆ ಚೇಂಜ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾವು ಏನು ಕರಿತೀನಿ ಈಗ ಆರ್ಕ್. ಇದ್ರ ಲೆಂತ್ ಆಫ್ ಆರ್ಕಿಗೆ ಒಂದು ಸಿಂಬಲ್ ಐತೆ DS ಅಂತ, ಅಥವಾ ನೀವು ನಾರ್ಮಲ್ L ಅಂತ ಯೂಸ್ ಮಾಡ್ಬೋದು, ಅಥವಾ ಸ್ಕೂಲ್ನೊಳಗೆ ಹೆಂಗೆ ಯೂಸ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ಸೊ ಈಗ ಈ ಆರ್ಕ್ದು ಎಂಡ್ ಪಾಯಿಂಟ್ಸ್ ಇರ್ತಾವಲ್ಲ, ಈ ಎಂಡ್ ಪಾಯಿಂಟ್ಸ್ನಿಂದ ಐ ವಿಲ್ ಜಾಯಿನ್ ದೋಸ್ ಎಂಡ್ ಪಾಯಿಂಟ್ಸ್ ವಿತ್ ದ ಸೆಂಟರ್ ಆಫ್ ದ ಸರ್ಕಲ್, ಸೊ ದ್ಯಾಟ್ ಇಲ್ಲೇ ಇದಕ್ಕೇನು ಕರಿತೀವಿ ನಾವೀಗ ರೇಡಿಯಸ್. ಸೊ ಇಲ್ಲೊಂದು ಆ್ಯಂಗಲ್ ಬಂತು ನೋಡ್ರಿ. ಈಗ ಇದನ್ನು ನೀವು ಥೀಟಾ ಅಂತಾರ ಬರೀರಿ, ಡಿ ಥೀಟಾ ಅಂತಾರ ಬರೀರಿ. ನಾ ಹೇಳಿದೆ ನಮಗೀಗ ಬೇಕಾಗಿದ್ದ ಡಿ ಥೀಟಾಕ್ಕೆ ಒಂದು ಫಾರ್ಮುಲಾ ಬೇಕು. ಪ್ಲೇನ್ ಆ್ಯಂಗಲ್ ಡಿ ಥೀಟಾ ಇಸ್ ಈಕ್ವಲ್ ಟು ಅಂಥೇಳಿ ಒಂದು ಫಾರ್ಮುಲಾ ಬೇಕು. ಸೊ ಈಗ ಸ್ಕೂಲ್ನೊಳಗೆ ನೀವು ಕಲ್ತಿದ್ದು ಲೆಂತ್ ಆಫ್ ಆರ್ಕಿಗೆ ಒಂದು ಫಾರ್ಮುಲಾ ಕಲ್ಸ್ಯಾರ ಅಂತ ಹೇಳಿದರು. ಲೆಂತ್ ಆಫ್ ಆರ್ಕ್ ಈಸ್ ಈಕ್ವಲ್ಸ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು 2πr ಅಂತ. ಇದು ಫಾರ್ಮುಲಾ ಲೆಂತ್ ಆಫ್ ಆರ್ಕ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಈ ಇದ್ರಾಗ ನಾನು ಸ್ವಲ್ಪ ಚೇಂಜಸ್ ಹೆಂಗೆ ಮಾಡ್ತೀನಿ ಅಂದರೆ, ಲೆಂತ್ ಆಫ್ ಆರ್ಕ್ ಅಂತ ಬರೀ ಬದಲಿ ಐ ವಿಲ್ ರೈಟ್ ಇಟ್ ಆಸ್ DS. ಸೊ DS ಹಿಯರ್ ವಿ ಆರ್ ಯೂಸಿಂಗ್ ಇಟ್ ಆಸ್ ದ ಸಿಂಬಾಲ್ ಫಾರ್ ಲೆಂತ್ ಆಫ್ ಆರ್ಕ್. ಆಗಲೇ ನಾನು ನಿಮ್ಗೆ ಹೇಳಿದ್ದು ನೋಡ್ರಿ, 360 ಡಿಗ್ರಿ ಅಂದರೂ ಒಂದೇ, 2π ಅಂದರೂ ಒಂದೇ. 360 ಡಿಗ್ರಿ ಅಂದರೆ 2πನಷ್ಟು ಅದು ನಾವು ರೇಡಿಯನ್ನ ಕನ್ವರ್ಟ್ ಮಾಡಿದರೆ ಅಷ್ಟು ಆಗ್ತೈತೆ. ಅಂದರೆ ಇನ್ಮೇಲೆ ನೀವೇನು ತಿಳ್ಕೊಬೇಕು, 2π ಅಂದರೂ ಒಂದೇ, 360 ಅಂದರೂ ಒಂದೇ. ಇದು ಡಿಗ್ರಿ ಒಳಗೆ, ಇದು ರೇಡಿಯನ್ ಒಳಗೆ. ಲೈಕ್ 1 ಫುಟ್ ಅಂದರೂ ಒಂದೇ, 12 ಇಂಚ್ ಅಂದರೂ ಒಂದೇ. ಸೊ ಈಗ ನಾನು ಏನು ಮಾಡ್ತೀನಿ, 360 2π ಎರಡು ಕ್ಯಾನ್ಸಲ್ ಮಾಡಿಬಿಡ್ತೀನಿ, ಬಿಕಾಸ್ ದೇ ಆರ್ ಈಕ್ವಲ್ ಅಲ್ಲ. 2π ಈಸ್ ಈಕ್ವಲ್ ಟು 360 ಅಂದರೆ ವಿ ಕ್ಯಾನ್ ಕ್ಯಾನ್ಸಲ್ ದೆಮ್. ಸೊ ಕ್ಯಾನ್ಸಲ್ ಮಾಡಿದರೆ DS ಈಸ್ ಈಕ್ವಲ್ಸ್ ಟು ಥೀಟಾ ಬರೀ ಬದಲಿ ನಾನು ಏನು ಮಾಡ್ತೀನಿ ಗೊತ್ತೇನೆ, ಇಲ್ಲೇ ಟೆಕ್ಸ್ಟ್ ಬುಕ್ನೊಳಗೆ ಅವ್ರು ಆ್ಯಂಗಲಿಗೆ ಸಿಂಬಾಲನ್ನು ಥೀಟಾ ಬದಲಿ ಡಿ ಥೀಟಾ ಹಾಕೊಡ್ರಿ, ಎರಡು ಒಂದೇ, ನೀವು ಸುಳ್ಳು ಹಾಕೋರಿ ನಡೀತೈತಿ. ಇಂಟು ನಾ ಯಾಕೆ ಡಿ ಥೀಟಾ ಬರೆಯಾಕತ್ತೀನಿ ಅಂದರೆ, ಮತ್ತೆ ಇಲ್ಲಿ ಥೀಟಾ ಬರೋದು ಇವು ಟೆಕ್ಸ್ಟ್ ಬುಕ್ನಾಗ ಡಿ ಥೀಟಾ ಐತಿ, ಮತ್ತು ಥೀಟಾ ಹೇಳಿದ ಕನ್ಫ್ಯೂಸ್ ಮಾಡ್ಕೋಬೇಡ. ಹೌದಾ? ನಾ ಆಗ್ಲಿಂದ ಏನು ಹೇಳಾಕತ್ತೀನಿ, ಪ್ಲೇನ್ ಆ್ಯಂಗಲ್ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಫಾರ್ಮುಲಾ ಡಿ ಥೀಟಾ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಸೊ ವಿ ಕ್ಯಾನ್ ಬ್ರಿಂಗ್ ದಿಸ್ ರೇಡಿಯಸ್ ವಿಚ್ ಈಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್, ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬರ್ರಿ. ಅವಾಗೇನಾಯ್ತು, ಡಿ ಥೀಟಾ ಈಸ್ ಈಕ್ವಲ್ಸ್ ಟು DS ಡಿವೈಡೆಡ್ ಬೈ R. ಇದನ್ನು ಅವರು ಡೆಫಿನೇಷನ್ ಅಂತ ಟೆಕ್ಸ್ಟ್ ಬುಕ್ನ ಕೊಟ್ಟರೆ, ಈಗ ಓದ್ರಲ್ಲೇ ಗೊತ್ತಾಗ್ತದೆ. ಏನಂತಾರೆ ಅವರು, ವಾಟ್ ಈಸ್ ಪ್ಲೇನ್ ಆ್ಯಂಗಲ್ ಅಂತ ಕೇಳಿದರೆ, ಪ್ಲೇನ್ ಆ್ಯಂಗಲ್ ಡಿ ಥೀಟಾ ಇಟ್ ಈಸ್ ದ ರೇಷಿಯೋ ಆಫ್ ಲೆಂತ್ ಆಫ್ ಆರ್ಕ್ DS ಟು ದ ಅಂದರೆ ಡಿವೈಡೆಡ್ ಬೈ ರೇಡಿಯಸ್. ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಏನನ್ನು, ಪ್ಲೇನ್ ಆ್ಯಂಗಲನ್ನು. ನೀವು ಸ್ಕೂಲ್ನಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ ಪ್ಲೇನ್ ಆ್ಯಂಗಲನ್ನ, ಪ್ರೊಟ್ಯಾಕ್ಟರ್ ತೊಗೊಂಡು ಹಿಂಗೆ ಇಟ್ಬಿಡ್ತಿದ್ರಿ. ಹೌದಾ? ಅದು ಒಂದು ರೀತಿ ಹಂಗೂ ಮಾಡ್ಬೋದು. ಇನ್ನೊಂದು ಫಾರ್ಮುಲಾ ಏನು, ಪ್ಲೇನ್ ಆ್ಯಂಗಲ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಲೆಂತ್ ಆಫ್ ದ ಆರ್ಕ್ ನಿಮಗೆ ಗೊತ್ತಿದ್ದರೆ ಡಿವೈಡೆಡ್ ಬೈ ರೇಡಿಯಸ್. ಓಕೆ, ಇಷ್ಟ ಆಯ್ತು. ನೆಕ್ಸ್ಟ್ ನಾವೀಗೇನು ಡಿಸ್ಕಸ್ ಮಾಡ್ಬೇಕಂದ್ರೆ, ನಾ ಆಗಲೇ ಹೇಳಿದೆ ಡಿಗ್ರಿ ಅನ್ನುವ ಬದಲಾಗಿ ನಾವು ರೇಡಿಯನ್ ಅಂತ ಕರಿತೀವಿ, ಹೊಸ ಯೂನಿಟ್. ಸೊ ಈಗ ಒಂದು ಡೆಫಿನೇಷನ್ ಬರ್ತೈತಿ ಏನಂದರೆ, 1 ರೇಡಿಯನ್ ಅಂದರೆ ಎಷ್ಟು ಅಂತ. ನಾನು ನಿಮ್ಗೆ ಆಗಲೇ ಒಂದು ಫಾರ್ಮುಲಾ ಹೇಳಿನ, ಡಿಗ್ರಿನ ಲೆಂತ್ನೊಳಗೆ ಡಿಗ್ರಿನ ರೇಡಿಯನ್ನೊಳಗೆ, ರೇಡಿಯನನ್ನು ಡಿಗ್ರಿ ಒಳಗೆ ಹೆಂಗೆ ಕನ್ವರ್ಟ್ ಮಾಡ್ಬೇಕಂತ. ಏನದು, 360 ಡಿಗ್ರಿ ಅಂದರೆ 2π ರೇಡಿಯನ್. ಸೊ ಆ್ಯಂಡ್ ಸೊ ಡಿಗ್ರಿ, ಫಾರ್ ಎಕ್ಸಾಂಪಲ್ 60 ಡಿಗ್ರಿ ಅಂದರೆ ಎಷ್ಟು ರೇಡಿಯನ್, ಹಿಂಗೆ ಮಾಡ್ಬೋದು ಆಯ್ತಾ. ಸೊ ಈಗ ವಾಟ್ ಈಸ್ 1 ರೇಡಿಯನ್, ಅಥವಾ ಇಲ್ಲೊಂದು ಆ್ಯಂಗಲ್ ಐತಲ್ಲ, ಯಾವಾಗ ನಾವು ಈ ಆ್ಯಂಗಲನ್ನು ಇದು 1 ರೇಡಿಯನ್ ಆ್ಯಂಗಲ್ಲು ಅಂತ ಅನ್ನಬಹುದು ಪ್ರಶ್ನೆ. ವೆನ್ ಕ್ಯಾನ್ ವಿ ಸೇ ದ್ಯಾಟ್ ದಿಸ್ ಆ್ಯಂಗಲ್ ಈಸ್ 1 ರೇಡಿಯನ್? ಅದಕ್ಕೆ ಡೆಫಿನೇಷನ್ ಕೊಡ್ತಾರೆ ನೋಡ್ರಿ ಅವ್ರು. ಏನಂತ, 1 ರೇಡಿಯನ್ is that angle subtended at the center of the circle. Subtended ಅಂದರೆ ಇಲ್ಲಿ ಬಂದಂಥ ಆ್ಯಂಗಲ್. 1 ರೇಡಿಯನ್ is that angle subtended at the circle when length of the arc is equal to the radius of the circle. ಏನಪ್ಪ ಹಂಗಂದ್ರೆ, ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಡ್ರಾ ಮಾಡಿನಲ್ಲ ಸರ್ಕಲ್, ಅದ್ರದ್ದು ರೇಡಿಯಸ್ 20 ಸೆಂಟಿಮೀಟ್ರ್ ಐತೆ ಅಂತ ತಿಕ್ಕೋರಿ. ಎಷ್ಟು? 20 ಸೆಂಟಿಮೀಟ್ರ್. ಅಕಸ್ಮಾತ್, ಇದು ಕನ್ನಡ ಶಬ್ದ ಗೊತ್ತಲ್ಲ, ಹಿಂಗಂದ್ರೆ ಏನಂತೇಳಿ, ಅಕಸ್ಮಾತ್ ಅಂದರೆ ಬೈ ಚಾನ್ಸ್, ಇಫ್
ಲೆಂತ್ ಆಫ್ ದ ಆರ್ಕ್ ಈಸ್ ಆಲ್ಸೋ 20 ಸೆಂಟಿಮೀಟರ್. ಹಿಂಗಿರಲೇಬೇಕು ಅಂತಲ್ಲ, ಅಕಸ್ಮಾತಾಗಿ 20 ಸೆಂಟಿಮೀಟರ್ ಲೆಂತ್ ಆಫ್ ಆರ್ಕ್ ಇದ್ದರೆ, ರೇಡಿಯಸ್ ಕೂಡ 20 ಸೆಂಟಿಮೀಟರ್ ಇದ್ದರೆ, ವೆನ್ ಆ್ಯಂಡ್ ವೆನ್ ಓನ್ಲಿ ದ ಲೆಂತ್ ಆಫ್ ದಿ ಸರ್ಕಲ್ ಅಲ್ಲ, ಲೆಂತ್ ಆಫ್ ದಿ ಆರ್ಕ್ ಆ್ಯಂಡ್ ರೇಡಿಯಸ್ ಆರ್ ಸೇಮ್, ವೆನೆವರ್ ಲೆಂತ್ ಆಫ್ ದಿ ಆರ್ಕ್ ಈಸ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ಸರ್ಕಲ್. ಅವಾಗ ಹಾಗಿದ್ದಾಗ ಈಗ ನೋಡಿರಿ, ಇನ್ನೊಂದು ಎಕ್ಸಾಂಪಲ್ ತೊಗೊತೇನೆ. ಇಲ್ಲೊಂದು ಸರ್ಕಲ್ ಐತೆ, ಇದು ಸೆಂಟರ್, ಇದು ರೇಡಿಯಸ್. ಒಂದು ಕೆಲಸ ಮಾಡೋಣ, ನಾವು ಇಷ್ಟು ದೊಡ್ಡ ಆರ್ಕ್ ತೊಗೊಂಬಿಡೋಣ ಈ ಸಲ. ಇದು ರೇಡಿಯಸ್, ಇಲ್ಲಿಂದ ಇಲ್ಲೇ, ಸೊ ಇಲ್ಲಿಂದ ಇಲ್ಲ, ದಿಸ್ ಒಂದು ಸೆಮಿ ಸರ್ಕಲ್, ಆಲ್ಮೋಸ್ಟ್ ಸೆಮಿ ಸರ್ಕಲ್ ಆಗ್ತದೆ. ಸೊ ಇದು ಲೆಂತ್ ಆಫ್ ಆರ್ಕ್, ಇವು ಈ ಕಡೆ ಒಂದು ರೇಡಿಯಸ್. ಸೊ ಫಾರ್ ಎಕ್ಸಾಂಪಲ್ ಈ ರೇಡಿಯಸ್ 10 ಸೆಂಟಿಮೀಟರ್ ಇತ್ತು ಅಂತ ತಿಳ್ಕೊರಿ. ಕ್ಯಾನ್ ಐ ಸಿ ದ್ಯಾಟ್ ಆರ್ಕ್ ಆಫ್ ಲೆಂತ್ ಇಸ್ ಆಲ್ಸೋ 10 ಸೆಂಟಿಮೀಟರ್? ಸಾಧ್ಯನೇ ಇಲ್ಲ, ಭಾಳ ಹೊಡೆದೈತಿ. ಇಲ್ಲಿ ಏನು ಆ್ಯಂಗಲ್ ಬರ್ತೈತಲ್ಲ, ದಟ್ ವಿಲ್ ಬಿ ಮೋರ್ ದ್ಯಾನ್ 1 ರೇಡಿಯನ್. ನಾವು ಯಾಕೆ 1 ರೇಡಿಯನ್ ಆ್ಯಂಗಲ್ ಯಾವಾಗ ಇರುತ್ತೆ ಅಂದ್ರೆ ಓನ್ಲಿ ವೆನ್, ಅಂದ್ರೆ ಹಂಗೆ ಡಿಫೈನ್ ಮಾಡ್ತಾರೆ ಅದನ್ನು. 1 ರೇಡಿಯನ್ ಅಂದರೆ ಎಷ್ಟಪ್ಪ ಆ್ಯಂಗಲ್ ಅಂತ ಯಾರು ಕೇಳಿದ್ರೆ, ನೋಡಪ್ಪ ಲೆಂತ್ ಆಫ್ ದ ಆರ್ಕ್ ಏನಿರ್ತಲ್ಲ ಅದು ರೇಡಿಯಸ್ಸು ಎರಡೂ ಸೇಮ್ ಆದ ಅಂತಿಕೋ, ಇದು 20 ಸೆಂಟಿಮೀಟರ್, ಆ ಆರ್ಕು 20 ಸೆಂಟಿಮೀಟರ್, ಅವಾಗ ಅಲ್ಲಿರ್ತಕ್ಕಂತಹ ಆ್ಯಂಗಲ್ಲಿಗೆ ನಾವು 1 ರೇಡಿಯನ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಈಗ ಇದು ಪ್ಲೇನ್ ಆ್ಯಂಗಲ್ ಕನ್ಸೆಪ್ಟ್ ಮುಗೀತು. ಈಗ 2D ಇಲ್ಲಿ ಕೊಟ್ಟರೆ ನೋಡ್ರಿ, ಆ ಡೆಫಿನೇಷನ್ ಕೊಟ್ಟಿರ್ತಾರೆ. ರೇಡಿಯನ್ ಅಂತ ಒಂದು ಕನ್ಸೆಪ್ಟ್ ಐತೆ ನೋಡ್ರಿ ಟೆಕ್ಸ್ಟ್ ಬುಕ್ ನೋಡೋಕೆ. ವಾಟ್ ಈಸ್ 1 ರೇಡಿಯನ್? ಇಲ್ಲಿ ನಾ ಎಕ್ಸ್ಪ್ಲೇನ್ ಮಾಡಿ ನಂಗೆ ಒಂದು ಸತಿ ಓದ್ತೀನಿ ಅದನ್ನು. ದ ರೇಡಿಯನ್ ಈಸ್ ದಿ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ಅ ಸರ್ಕಲ್ ಬೈ ಆ್ಯನ್ ಆರ್ಕ್ ಆನ್ ಇಟ್ಸ್ ಸರ್ಕಂಫರೆನ್ಸ್ ಈಕ್ವಲ್ ಇನ್ ಲೆಂತ್. ಆನ್ ಇಟ್ಸ್ ಸರ್ಕಂಫರೆನ್ಸ್ ಅಂದರೆ ಲೆಂತ್ ಆಫ್ ದಿ ಆರ್ಕ್ ಈಕ್ವಲ್ ಇನ್ ಲೆಂತ್ ಟು ದ ರೇಡಿಯಸ್ ಆಫ್ ದ ಸರ್ಕಲ್. ಆ ಸರ್ಕಲ್ದ ರೇಡಿಯಸ್ಸು ಮತ್ತು ಆರ್ಕ್ ಎರಡು 20 ಸೆಂಟಿಮೀಟರ್ ಇದ್ದರೆ, 20 ಸೆಂಟಿಮೀಟರ್ ಅಲ್ಲ, ಎರಡು ಸೇಮ್ ಇದ್ದರೆ ನಾವು ಅವಾಗ ಆ ಆ್ಯಂಗಲಿಗೆ 1 ರೇಡಿಯನ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಲೆಟ್ಸ್ ಮೂವ್ ಆನ್ ಟು ವಾಟ್ ಈಸ್ ಸಾಲಿಡ್ ಆ್ಯಂಗಲ್. ಓಕೆ, ಈಗ ಸಾಲಿಡ್ ಆ್ಯಂಗಲ್ ಕಡೆ ಬರೋಣ ನಾವು. ಒಂದು ಪಾಯಿಂಟ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಸಾಲಿಡ್ ಆ್ಯಂಗಲ್ ಈಸ್ 3D ಅಂತ. ಈಗ 3D ಅಂದ್ಕೊಳ್ಳೆ ನಾವೊಂದು ಎಕ್ಸಾಂಪಲ್ ತೊಗೊಂಡು, ಲೆಟ್ ಅಸ್ ಟೇಕ್ ಅ ಸ್ಪಿಯರಿಗೆ ಸರ್ಕಲ್ಗೆ ಇದು ವ್ಯತ್ಯಾಸ ಗೊತ್ತಲ್ಲ ನಿಮಗೆ. ಸರ್ಕಲ್ ಈಸ್ 2D. ಲೈಕ್ ಈಗ ಬ್ಯಾಂಗಲ್ಸ್ ಹಾಕೊತಾರಲ್ಲ ಬಳಿ, ದಟ್ ಬ್ಯಾಂಗಲ್ ಈಸ್ ಅ 2D. ಸ್ಪಿಯರ್ ಈಗ ಲೈಕ್ ಬಾಲ್, ಫುಟ್ಬಾಲ್, ಕ್ರಿಕೆಟ್ ಬಾಲ್, ಜಸ್ಟ್ ಲೈಕ್ ಇಲ್ಲೊಂದು ನನಗೆ ಇದು ವಿಡಿಯೋ ಮಾಡ್ಬೇಕಾರೆ ಹಂಗೆ ಬಾಲ್ ನೋಡಿರ್ತೀರಿ ನೀವೇ. ನಾ ಏನು ಹೊಸದಾಗಿ ನಾನಾ ಕನ್ನಡದಿನ ಅಂಥೇಳಿ ತೋರಿಸೋ ಅವಶ್ಯಕತೆ ಇಲ್ಲ. ಯು ವಿಲ್ ಹ್ಯಾವ್ ಸೀನ್. ಇಲ್ಲಿ ಎಕ್ಸಾಂಪಲ್ ನನಗೆ ಹಂಗೆ ಬೇಕಂತ ಹೇಳಿ. ಸೊ ದಿಸ್ ಈಸ್ ಸ್ಪಿಯರ್, ಇದಕ್ಕೆ ನಾವು 3D ಅಂತ ಕರಿತೀವಿ. ಅದು ಬ್ಯಾಂಗಲ್ ಇತ್ತು, ಸರ್ಕಲ್, ದಟ್ ಈಸ್ 2D. ಈಗೇನು ಮಾಡೋಣ, ಈ ರೀತಿ ಇಲ್ಲಿ ನಾವು ಡ್ರಾ ಮಾಡಿದ್ದೊಂದು ಬಿಗ್ ಫುಟ್ಬಾಲ್ಕಿನ್ನ ದೊಡ್ಡದು ಒಂದು ಬಾಲ್ ತೊಗೊಂಡಿವಿ ಅಂತ ಅನ್ಕೋರಿ. ಈಗ ಇದ್ರ ಸೆಂಟರ್, ಸರ್ಕಲ್ನೊಳಗೆ ಸೆಂಟರ್ ಅಂದ್ರೆ ಹಿಂಗಿರ್ತದೆ. ಓಕೆ, ನಮ್ಗೆ ಮೇಲೆ ಕಾಣಿಸುತ್ತದೆ. ಬಟ್ ಸೆಂಟರ್ ಆಫ್ ದ ಸ್ಪಿಯರ್ ಈಸ್ ಇನ್ಸೈಡ್. ಈಗ ಫುಟ್ಬಾಲ್ ನಾವು ತೊಗೊಂಡ್ರೆ ಅದ್ರ ಒಳಗಿರುತ್ತೆ ಸೆಂಟರ್. ಸೊ ಆ ರೀತಿ ನಾ ಇಲ್ಲಿ ಮಾರ್ಕ್ ಮಾಡಿನ ಅಂತ ತಿಕ್ಕೋರಿ. ದಿಸ್ ಈಸ್ ಸೆಂಟರ್ ಆಫ್ ದ ಸ್ಪಿಯರ್ ಅಪ್ರಾಕ್ಸಿಮೇಟ್ಲಿ ಅಂತ ಅನ್ಕೋರಿ. ಸೊ ಸಾಲಿಡ್ ಆ್ಯಂಗಲ್ ಹೆಂಗೆ ಬರ್ತೈತಿ ಅಂದರೆ, ಲೆಟ್ ಅಸ್ ಮಾರ್ಕ್ ಸಮ್ ಪಾಯಿಂಟ್ಸ್ ಆನ್ ದ ಸರ್ಫೇಸ್ ಆಫ್ ದ ಫುಟ್ಬಾಲ್. ಈಗ ಇದನ್ನು ಮಾರ್ಕ್ ಮಾಡಿದ್ದು ಇದು ಇನ್ಸೈಡ್ ದ ಫುಟ್ಬಾಲ್ ಐತಿ. ಈಗ ಇವೇನು ಮಾರ್ಕ್ ಮಾಡೋಕತ್ತಿರಲಿಲ್ಲ, ಇವು ಸರ್ಫೇಸ್ ಮೇಲೆ ಅದಾವೆ. ಸರ್ಫೇಸ್ ಮೇಲೆ ಅಂದರೆ ಲೈಕ್ ಇದು ಬಾಲ್ ಮೇಲೆ ಇದು ಫುಟ್ಬಾಲ್ ಅಂತ ಅನ್ಕೋರಿ, ಅದು ಸೈಜ್ ಇದ್ದು. ಇಲ್ಲೊಂದು 4 ಪಾಯಿಂಟ್ ನಾ ಹಿಂಗೆ ಮಾರ್ಕ್ ಮಾಡೀನಿ. ಓಕೆ, ಯು ಕ್ಯಾನ್ ಸಿ. ಸೊ ಈ ರೀತಿ ಈ ಸ್ಪಿಯರ್ ಮೇಲೆ 4 ಪಾಯಿಂಟ್ ಮಾರ್ಕ್ ಮಾಡ್ಬೇಕಂತಿಲ್ಲ. ಯು ಕ್ಯಾನ್ ಮಾರ್ಕ್ ಲೆಸ್ ಆರ್ ಮೋರ್. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಲೈಕ್ ಸರ್ಕಲ್ನೊಳಗೆ ಆಗಲೇ ಲೆಂತ್ ಆಫ್ ಆರ್ಕ್ ತೊಗೊಂಡು ಅದನ್ನು ಹಿಂಗೆ ರೇಡಿಯಸ್ ಆಗಿ ಜಾಯಿನ್ ಮಾಡಿದ್ವಿ ನೋಡ್ರಿ ನಾವು ಸೆಂಟರಿಗೆ. ಇಲ್ಲಿ ಏನು ತೊಗೊಂಡಿದ್ವಿ ನಾವು, ಆರ್ಕ್ ತೊಗೊಂಡಿದ್ವಿ. ಈಗ ನಾವೇನು ತೊಗೊಳಕತ್ತೀವಿ ಅಂದರೆ ಒಂದು ಏರಿಯಾ ತೊಗೊತೀವಿ. ಇಲ್ಲಿ ಇವು 4 ಪಾಯಿಂಟನ್ನು ನಾನು ಜಾಯಿನ್ ಮಾಡಿಬಿಟ್ರೆ ದಟ್ ಬಿಕಮ್ಸ್ ಏರಿಯಾ. ಓಕೆ, ಸೊ ಲಾಸ್ಟ್ ಟೈಮ್ ಈ ಜಸ್ಟ್ ನಾ ಹೇಳಿದ್ನಲ್ಲ, ಇಲ್ಲಿ ಸರ್ಕಲ್ನೊಳಗೆ ನಾವು ಆರ್ಕ್ ಕಟ್ ಮಾಡಿ ಅದ್ರದ್ದು ರೇಡಿಯಸ್ ಮಾರ್ಕ್ ಮಾಡಿ ಆರ್ ಅಂತ ಹೇಳಿ ಬರ್ತಿದ್ವಿ. ಈ ಸರ್ತಿ ಇದು 2D ಇತ್ತು. ಓಕೆ, ಸರ್ಕಲ್. ವೆನ್ ಇಟ್ ಕಮ್ಸ್ ಟು ಸಾಲಿಡ್ ಆ್ಯಂಗಲ್ 3D ಅಂತ ಬಂದಾಗ, ಸ್ಪಿಯರ್ ಬಂದಾಗ, ವಿ ಹ್ಯಾವ್ ಮಾರ್ಕ್ ಸಮ್ ಪಾಯಿಂಟ್ಸ್. ಇಲ್ಲ ಆರ್ಕ್ ಅಂತ ಕರೆಕ್ಟ್ ಬರೋಂಗಿಲ್ಲ, ಬಿಕಾಸ್ ಹಿಯರ್ ದೇರ್ ಆರ್ ಓನ್ಲಿ 2 ಪಾಯಿಂಟ್ಸ್. ವೆನ್ ವಿ ಜಾಯಿನ್ ದೀಸ್ 2 ಪಾಯಿಂಟ್ಸ್, ದಿಸ್ ಈಸ್ ಕಾಲ್ಡ್ ಆಸ್ ಆರ್ಕ್. ಅದ ಹಿಂಗೆ 4 ಪಾಯಿಂಟ್ ಜಾಯಿನ್ ಮಾಡಿ ನಾವು ಇವು 4 ಪಾಯಿಂಟ್ ಎಲ್ಲದವು, ದೀಸ್ ಆರ್ ಆನ್ ದ ಸರ್ಫೇಸ್.
ಸೊ ಆ ಸರ್ಫೇಸ್ ಮೇಲೆ ನಾ ಈಗ ಒಂದು ಹಿಂಗೆ ಏರಿಯಾ ಮಾರ್ಕ್ ಮಾಡ್ತೀನಿ. ವೆನ್ ವಿ ಜಾಯಿನ್ ಆಲ್ ದೋಸ್ 4 ಪಾಯಿಂಟ್ಸ್ ಇಟ್ ಬಿಕಮ್ಸ್ ಏರಿಯಾ. ಸೊ ನೆಕ್ಸ್ಟ್ ನಾ ಏನು ಮಾಡ್ತೀವಿ ಅಂದರೆ ಲೈಕ್ ವಿ ಡಿಡ್ in this case we join those 2 points of the arc, end points of the arc with the center of the circle. Similarly ಇಲ್ಲೂ ಈ 4 ಪಾಯಿಂಟನ್ನು ಆ ಫುಟ್ಬಾಲ್ ಒಳಗಡೆ ಏನೊಂದು ಸೆಂಟರ್ ಇರ್ತೈತಲ್ಲ ಅಲ್ಲಿಗೆ ನಾವು ಮಾರ್ಕ್ ಮಾಡೀವಿ, ಜಾಯಿನ್ ಮಾಡೀವಿ ಅಂತ ಇಮ್ಯಾಜಿನೇಷನ್ ಮಾಡ್ಬೇಕು. ಸೊ ಲೈಕ್ ಇದನ್ನು ಹಿಂಗೆ ಕಂಟಿನ್ಯೂ ಮಾಡಿದರೆ ಇದು ಒಳಗೆ ಹಿಂಗೆ ಹೋಗುತ್ತೆ, ಇದು ಹಿಂಗೆ ಕಂಟಿನ್ಯೂ ಮಾಡಿದರೆ ಸೊ ಆಲ್ ದೋಸ್ 4 ಪಾಯಿಂಟ್ಸ್ ಹ್ಯಾವ್ ಬೀನ್ ಜಾಯಿಂಡ್ ಅಟ್ ದ ಸೆಂಟರ್ ಆಫ್ ದ ಫುಟ್ಬಾಲ್ ಆರ್ ದ ಸ್ಪಿಯರ್. ಸೊ ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಆತಲ್ಲ ಸರ್ಕಲ್ ಇದ್ದಾಗ 2D, ಇದಕ್ಕೆ ನಾವು ಕರಿತೀವಿ ಪ್ಲೇನ್ ಆ್ಯಂಗಲ್. ಈ ಪ್ಲೇನ್ ಆ್ಯಂಗಲನ್ನು ಪ್ರೊಟ್ರಾಕ್ಟರ್ ತೊಗೊಂಡು ಮೆಷರ್ ಮಾಡ್ಬೋದು ಅಥವಾ ಆ ಫಾರ್ಮುಲಾ ಹಚ್ಬೋದು. ಈಗ ಇಲ್ಲೇನು ಆ್ಯಂಗಲ್ ಕ್ರಿಯೇಟ್ ಆಯ್ತು ನೋಡ್ರಿ, ಇದು 3D ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಿ. ಈಗ ಹಿಂಗಿರುತ್ತೆ, ಒಂದು ಕೋನ್ ಗತೆ. ಇದನ್ನು ಪ್ರೊಟ್ರಾಕ್ಟರ್ ತೊಗೊಂಡು ಮೆಷರ್ ಮಾಡೋಕ್ಕೆ ಬರೋಂಗಿಲ್ಲ. ಈಗ ಲೈಕ್ ಇಲ್ಲೊಂದು ಹಂಗೆ ಕೋನ್ ಮಾಡಿಟ್ಟಿದ್ದೆ ನಾನು ಅಪ್ರಾಕ್ಸಿಮೇಟ್ಲಿ. ಸೊ ಇದು ಕೋನ್ನೊಳಗೆ ಈ ರೀತಿ ಶೇಪ್ ಆಯ್ತು ನೋಡ್ರಿ. ಇದು ಮ್ಯಾಲೆ ಏರಿಯಾ ಇರ್ತಾವೆ 4 ಪಾಯಿಂಟ್ಸ್ ಲೈಕ್ ದಿಸ್. 4 ಪಾಯಿಂಟ್ಸ್ನ ಹೆಚ್ಚಿಗೆ ಕಡಿಮೆನೂ ಹೆಂಗಾರ ತೊಗೋಬೋದು. ಅವನ್ನ ಇಲ್ಲೇ ಸೆಂಟರ್ ಆಫ್ ದ ಸ್ಪಿಯರಿಗೆ ಮಾರ್ಕ್ ಮಾಡಿದಾಗ ಇಲ್ಲಿ ಒಂದು ಆ್ಯಂಗಲ್ ಕ್ರಿಯೇಟ್ ಆಗ್ತೈತೆ ಒಳಗೆ ಇನ್ಸೈಡ್, ಹಿಂಗೆ ರೌಂಡ್ ಟೈಪ್ ಅಥವಾ ರೌಂಡ್ ಅಥವಾ ಯಾವ ಶೇಪ್ ಮಾಡಿರ್ತೀರ ಆ ಟೈಪ್. ಸೊ ಆ ಆ್ಯಂಗಲ್ ಏನಿರ್ತೈತಲ್ಲ ಅದನ್ನು ಪ್ರೊಟ್ರಾಕ್ಟರ್ ತೊಗೊಂಡು ಮೆಜರ್ ಮಾಡೋಕ್ಕೆ ಬರೋಂಗಿಲ್ಲ. ಪ್ರೊಟ್ರಾಕ್ಟರ್ ನೀವು ಆ ಥರ ಇಟ್ರಿ ಅಂದರೆ ಹಿಂಗೆ ಆ್ಯಂಗಲ್ ತೋರಿಸಂಗಿಲ್ಲ. ಪ್ರೊಟ್ರಾಕ್ಟರ್ ಹಿಂಗೆ ತೋರಿಸುತ್ತೆ ಬರೀ 2D. ವಿ ಕ್ಯಾನ್ ಮೆಜರ್ 2D ಆ್ಯಂಗಲ್. ಸೊ ದಿಸ್ ಈಸ್ 3D ಆ್ಯಂಗಲ್. ಫಾರ್ ದಿಸ್ ಪ್ರೊಟ್ರಾಕ್ಟರ್ ಬದಲಿ ಬೇರೆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ. ಈ ಸದ್ಯ ಅದೆಲ್ಲ ಬೇಡ. ಓಕೆ, ಟು ಅಂಡರ್ಸ್ಟ್ಯಾಂಡ್ ಸಾಲಿಡ್ ಆ್ಯಂಗಲ್ ಇನ್ ಅ ಬೆಟರ್ ವೇ ಐ ಥಾಟ್ ಇದೊಂದು ನಾವು ಎಕ್ಸಾಂಪಲ್ ತೊಗೊಳ್ಳೋಣ. ವಿಲ್ ಗೆಟ್ ಬ್ಯಾಕ್ ಟು ದ ವಿಡಿಯೋ. ಯಾವ ವಿಡಿಯೋ ನೀವು ನೋಡಾಗ್ತಿದ್ದಿಲ್ಲ ಆ ವಿಡಿಯೋಗೆ ವಾಪಸ್ ಹೋಗೋಣಂತೆ. ಸೊ ಇಲ್ಲೇ ವಿ ಕ್ಯಾನ್ ಸಿ ಅ ಸರ್ಕಲ್ ರೈಟ್ ನಾವು. ಎಕ್ಸಾಕ್ಟ್ಲಿ ಸರ್ಕಲ್ ಅಲ್ಲ, ಒಂದು ಸ್ಪಿಯರ್ ಅಂತ ನಾವು ಕನ್ಸಿಡರ್ ಮಾಡೋಣ. ಜಸ್ಟ್ ನಾ ಏನು ವಿಡಿಯೋದೊಳಗೆ ಹೇಳಿದ್ನಲ್ಲ ಆ ಟೈಪ್. ಇಲ್ಲೇ ಅದರೊಳಗೆ ಜಸ್ಟ್ ಆ ಡೈಗ್ರಾಮ್ನ ಡ್ರಾ ಮಾಡಿದ್ರೊಳಗೆ ಸ್ಕ್ವೇರ್ ಶೇಪ್ಡ್ ನಾವು ಏರಿಯಾ ತೊಗೊಂಡಿದ್ವಿ. ಸ್ವಲ್ಪ ಇಲ್ಲಿ ನಾನು ಸ್ವಲ್ಪ ಚೇಂಜ್ ಮಾಡಿ ಏರಿಯಾ ತೊಗೊಂಡಿನಿ ವಿಚ್ ಈಸ್ ಸರ್ಕ್ಯುಲರ್ ಇನ್ ಶೇಪ್ ಆನ್ ದ ಸರ್ಫೇಸ್. ಸೊ ವಿಚ್ ಈಸ್ DA ಅಂದರೆ ಇಲ್ಲೇ ಏರಿಯಾ. ಸೊ ವಿಚ್ ಈಸ್ ಫಾಲೋಡ್ ಬೈ ಲೈಕ್ ಹೆಂಗೆ ನಾವು ರೇಡಿಯನ್ ಕೇಸ್ನೊಳಗೆ ಆರ್ಕ್ದ 2 ಎಂಡ್ಸ್ನಿಂದ ರೇಡಿಯಸ್ ಡ್ರಾ ಮಾಡ್ತಿದ್ವಿ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್. ಇಲ್ಲಿ ನಾವು 2 ರೇಡಿಯಸನ್ನು ಒನ್ಸ್ ಅಗೇನ್ ಸ್ಪಿಯರ್ದ ಸೆಂಟ್ರಿಗೆ ಮಾರ್ಕ್ ಮಾಡ್ತೀವಿ. ಸೊ ಇದಾದಮೇಲೆ ಅಲ್ಲಿ ಸೆಂಟ್ರ್ನೊಳಗೆ ಒಂದು ಆ್ಯಂಗಲ್ ಕ್ರಿಯೇಟ್ ಆಗ್ತೈತಿ ವಿಚ್ ಈಸ್ 3D ಆ್ಯಂಗಲ್. ಸೊ ಇದು ಫೈನಲಿ ಒಂದು ಕೋನ್ ಶೇಪ್ ಹೊರಗೆ ಬರ್ತೈತಿ. ಇದರಿಂದ ನಾವು ಅರ್ಥ ಮಾಡ್ಕೋಬೋದು. ಸೊ ಅಲ್ಲಿ ಸೆಂಟ್ರ್ನೊಳಗೆ ಏನು ನಿಮ್ಗೆ ಕಾಣಿಸ್ತಿಲ್ಲ ದ್ಯಾಟ್ ಆ್ಯಂಗಲ್ ಈಸ್ ಸಾಲಿಡ್ ಆ್ಯಂಗಲ್. ಓಕೆ, ದಿಸ್ ಸಾಲಿಡ್ ಆ್ಯಂಗಲ್ ಈಸ್ 3D ಇನ್ ಶೇಪ್. ಸೊ ಹಂಗಾರೆ ಸಾಲಿಡ್ ಆ್ಯಂಗಲ್ ಈಸ್ ದಿಸ್ ಒನ್ ವಿಚ್ ಈಸ್ ಫಾರ್ಮ್ಡ್ ಹಿಯರ್ ಬೈ ಮಾರ್ಕಿಂಗ್ ಏರಿಯಾ. ಈ ಏರಿಯಾ ಈಗ ಲೈಕ್ ನಾವು ಆ ಲೆಂತ್ ಆಫ್ ಆರ್ಕಿಗೆ DS ಅಂತ ಸಿಂಬಲ್ ಯೂಸ್ ಮಾಡ್ತಿದ್ವಲ್ಲ, ಹಂಗೆ ಇಲ್ಲೇ DA ಈಸ್ ದ ಸಿಂಬಲ್ ದ್ಯಾಟ್ ವಿ ಯೂಸ್ ಫಾರ್ ದ ಏರಿಯಾ. ಆಮೇಲೆ ನಿಮ್ಗೆ ನೆನಪಿದ್ರೆ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ ಪ್ಲೇನ್ ಆ್ಯಂಗಲಿಗೆ ಒಂದು ಫಾರ್ಮುಲಾ ಐತೆ. ಇಟ್ ಈಸ್ ದ ರೇಷಿಯೋ ಆಫ್ ಲೆಂತ್ ಆಫ್ ದಿ ಆರ್ಕ್ ಟು ದ ರೇಡಿಯಸ್. ಸಿಮಿಲರ್ಲಿ ಇಲ್ಲೊಂದು ಫಾರ್ಮುಲಾ ಬರ್ತೈತಿ. ಆಮೇಲೆ ಇನ್ನೊಂದು ಮಾತು ನಾನು ನಿಮ್ಗೆ ಹೇಳ್ಬೇಕು. ಸಾಲಿಡ್ ಆ್ಯಂಗಲಿಗೆ ನಾನು ಇಲ್ಲಿನೋ ಬರೆದೀನಿ ಬ್ರಾಕೆಟ್ನೊಳಗೆ dω. ಇದು ಗ್ರೀಕ್ ಲೆಟರ್ ವಿಚ್ ಇಸ್ ಕಾಲ್ಡ್ ಆಸ್ ಒಮೆಗಾ. ಸೊ dω ಈಸ್ ದ ಸಿಂಬಲ್ ಲೈಕ್ dθ ಈಸ್ ದ ಸಿಂಬಲ್ ಫಾರ್ ಯಾವುದು ಪ್ಲೇನ್ ಆ್ಯಂಗಲ್. dω ಈಸ್ ದ ಸಿಂಬಲ್ ಫಾರ್ ಸಾಲಿಡ್ ಆ್ಯಂಗಲ್. ದಿಸ್ ಈಸ್ ಈಕ್ವಲ್ಸ್ ಟು ಹೆಂಗೆ ನಾವು ಪ್ಲೇನ್ ಆ್ಯಂಗಲ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಆರ್ಕ್ ಡಿವೈಡ್ ಬೈ ರೇಡಿಯಸ್ ಮಾಡ್ತಿದ್ವಲ್ಲ, ಈ ರೀತಿ ಇಲ್ಲೊಂದು ಫಾರ್ಮುಲಾ ಬರ್ತೈತಿ ಟು ಕ್ಯಾಲ್ಕುಲೇಟ್ ದ ಸಾಲಿಡ್ ಆ್ಯಂಗಲ್. ಇಲ್ಲಿ ಒಳಗೆ ಬರುವಂತಹ ಸಾಲಿಡ್ ಅಥವಾ 3D ಆ್ಯಂಗಲನ್ನು ಮೆಜರ್ ಮಾಡೋದಕ್ಕೆ ಒಂದು ಫಾರ್ಮುಲಾ ದಟ್ ಈಸ್ ಇಲ್ಲೇನು ಮ್ಯಾಲೆ ಏರಿಯಾ ಬರ್ತೈತಲ್ಲ ಅವು 4 ಪಾಯಿಂಟನ್ನು ನಾವು ಸರ್ಫೇಸ್ ಮೇಲೆ ಮಾರ್ಕ್ ಮಾಡಿರ್ತೀವಿ. ಸೊ ಆ ಪಾಯಿಂಟ್ಸನ್ನು ನಾವು ಜಾಯಿನ್ ಮಾಡಿ ಸೊ ಇಲ್ಲೊಂದು ಏರಿಯಾ ಆತಲ್ಲ ಇದೆ. ಸೊ ಈ ಏರಿಯಾನ ಮೆಷರ್ ಮಾಡಿ ಮ್ಯಾಲೆ ಬರೋದು ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ರೇಡಿಯಸ್. ಈ ಪಾಯಿಂಟ್ಸ್ನಿಂದ ನಾವು ಸೆಂಟರಿಗೆ ಮಾರ್ಕ್ ಮಾಡಿದಾಗ ಅದು ರೇಡಿಯಸ್ ಆಗಿರ್ತೈತಿ. ಅದನ್ನು ನಾವು ಸ್ಕ್ವೇರ್ ಮಾಡಿದ್ರೆ ಅವಾಗೇನು ವ್ಯಾಲ್ಯೂ ಬರ್ತೈತಲ್ಲ ದಟ್ ಈಸ್ dω. ನೆಕ್ಸ್ಟ್ ಪ್ಲೇನ್ ಆ್ಯಂಗಲ್ಲಿಗೆ SI ಯೂನಿಟ್ ಯಾವುದು ಅಂತ ಹೇಳಿದ್ದೆ ನಾನು. ಯೂನಿಟ್ ನೀವು ಸ್ಕೂಲ್ನೊಳಗೆ ಯೂಸ್ ಮಾಡ್ತಿದ್ರಿ ಡಿಗ್ರಿ.
ಇಲ್ಲೇನಂತ ಹೇಳಿದ್ದೆ ರೇಡಿಯನ್. ಹಂಗೆ ಸಾಲಿಡ್ ಆ್ಯಂಗಲ್ಲಿಗೆ ಒಂದು SI ಯೂನಿಟ್, ಅದರ ಹೆಸರು ಸ್ಟೆರಡಿಯನ್. ಲೈಕ್ ರೇಡಿಯನ್ ಈಸ್ ದ SI ಯೂನಿಟ್ ಫಾರ್ ಪ್ಲೇನ್ ಆ್ಯಂಗಲ್, ಸ್ಟೆರಡಿಯನ್ ಈಸ್ ದ SI ಯೂನಿಟ್ ಫಾರ್ ಸಾಲಿಡ್ ಆ್ಯಂಗಲ್. ಸೊ ಹಂಗಾರೆ ಈ ಸ್ಟೆರಡಿಯನ್ ಅಥವಾ ಸಾಲಿಡ್ ಆ್ಯಂಗಲ್ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಫಾರ್ಮುಲಾ ಅಂತ ಸಿಕ್ತು ನಮಗೆ. ನೆಕ್ಸ್ಟ್ ಲಾಸ್ಟ್ ಒಂದು ಉಳಿದಿದ್ದು ಈಗೇನಂದ್ರೆ ವಾಟ್ ಈಸ್ ಒನ್ ಸ್ಟೆರಡಿಯನ್. ಲೈಕ್ ವಿ ಡಿಸ್ಕಸ್ಡ್, ವೆನ್ ಕ್ಯಾನ್ ವಿ ಸೇ ದ್ಯಾಟ್ ದ ಪ್ಲೇನ್ ಆ್ಯಂಗಲ್ ಈಸ್ 1 ರೇಡಿಯನ್. ಆಗಲೇ ಹೇಳಿದ್ದೆ, ಯಾವಾಗ ಲೆಂತ್ ಆಫ್ ದಿ ಆರ್ಕು ರೇಡಿಯಸ್ ಆಫ್ ದ ಸರ್ಕಲ್ಲಿಗೆ ಈಕ್ವಲ್ ಆಗಿರ್ತದೋ ಅಲ್ಲಿ ಇರ್ತಕ್ಕಂತಹ ಆ್ಯಂಗಲ್ಲು 1 ರೇಡಿಯನ್. ಹೌದಾ? ಹಂಗೆ ನೆಕ್ಸ್ಟ್ ಕ್ವಶನ್ ಏನಂದ್ರೆ ವಾಟ್ ಈಸ್ 1 ಸ್ಟೆರಡಿಯನ್. ಸೊ 1 ಸ್ಟೆರಡಿಯನ್ ನಾವು ಹೆಂಗೆ ಮೆಜರ್ ಮಾಡಬಹುದು ಅಂದರೆ, ವೆನ್ ಕರೆಕ್ಟ್ ಲಕ್ಷ ಕೊಡ್ರಿ, ಇಲ್ಲೇ ಪಾಯಿಂಟ್ಸ್ ಮಾರ್ಕ್ ಮಾಡಿರ್ತೀವಿ ಸರ್ಫೇಸ್ ಮೇಲೆ, ಅಲ್ಲೊಂದು ಏರಿಯಾ ಬಂದಿರ್ತೈತಲ್ಲ, ಇಫ್ ದ್ಯಾಟ್ ಏರಿಯಾ ಲೈಕ್ ಇನ್ ಕೇಸ್ ಆಫ್ 1 ರೇಡಿಯನ್ ಲೆಂತ್ ಆಫ್ ಆರ್ಕ್ ಈಸ್ ಈಕ್ವಲ್ಸ್ ಟು ರೇಡಿಯಸ್ ಇದ್ದರೆ ಅಂತೀವಲ್ಲ, ಹಂಗೆ ಏರಿಯಾ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದ ರೇಡಿಯಸ್ ಇದ್ದರೆ. ಎಸ್, ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು, ರೇಡಿಯಸ್ಸು ನಮ್ಮ ಸ್ಪಿಯರದ್ದು 10 ಸೆಂಟಿಮೀಟ್ರ್ ಅನ್ಕೋರಿ, ಅದನ್ನು ಸ್ಕ್ವೇರ್ ಮಾಡಿದರೆ 100 ಸೆಂಟಿಮೀಟ್ರ್ ಸ್ಕ್ವೇರ್ ಆಯ್ತು. ಅಕಸ್ಮಾತ್ ಇಲ್ಲಿರ್ತಕ್ಕಂತಹ ಏರಿಯಾ ನೀವು ಮೆಷರ್ ಮಾಡಿದ್ರಿ, ಫಾರ್ ಎಕ್ಸಾಂಪಲ್ ಅದು ಸ್ಕ್ವೇರೋ ರೆಕ್ಟ್ಯಾಂಗಲೋ ಏನೋ ಶೇಪ್ ಬಂತು, ಲೈಕ್ ರೆಕ್ಟ್ಯಾಂಗಲ್ ಇತ್ತಂದ್ರೆ ಏರಿಯಾ ಈಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್ತ್ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿದ್ರಿ. ಸೊ ಅವಾಗ ಅದು ಕೂಡ 100 ಅಂತ ಬಂತಂತ ಕೋರಿ. ಏರಿಯಾ ಈಸ್ 100 ಸೆಂಟಿಮೀಟರ್ ಆ್ಯಂಡ್ the radius is 10 centimeter. when it is squared it becomes 100. ಸೊ ಇವು ಎರಡೂ ಈಕ್ವಲ್ ಇದ್ರೆ ಅಲ್ಲಿ ಒಳಗೇನೊಂದು ಸಾಲಿಡ್ ಆ್ಯಂಗಲ್ ಫಾರ್ಮ್ ಆಗಿರ್ತೈತಲ್ಲ, ಡಿ ಒಮೆಗಾ, ದ್ಯಾಟ್ ವಿ ಸೇ ದ್ಯಾಟ್ ಇಟ್ ಈಸ್ 1 ಸ್ಟೆರಡಿಯನ್. ಸೊ 1 ಸ್ಟೆರಡಿಯನ್ ಈಸ್ ದ್ಯಾಟ್ ಸಾಲಿಡ್ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದ ಸರ್ಕಲ್ ವೆನ್ ದ ಏರಿಯಾ ಆನ್ ದ ಸ್ಪಿಯರ್ ನಾವೇನು ಮಾರ್ಕ್ ಮಾಡಿರ್ತೀವಲ್ಲ is equal to the square of the radius of that sphere. ಸೊ ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ ನೋಡೋಕೆ ಕೊಟ್ಟಿರ್ತಾರೆ ಈಗಲ್ಲೇ. ಅಕಸ್ಮಾತ್ ಇದೇನು ನಾವು ಸ್ಮಾಲ್ ಏರಿಯಾ ತೊಗೊಂಡಿವಲ್ಲ ಇಲ್ಲಿ 4 ಪಾಯಿಂಟ್, ಇನ್ನು ಸ್ವಲ್ಪ ನಾನು ದೊಡ್ಡದು ಮಾಡ್ತೀನಿ ರೀ. ಈಗ ಮಾಡಿ ದೊಡ್ಡ ಏರಿಯಾ ಮಾರ್ಕ್ ಮಾಡ್ತೀನಿ. ಅವಾಗ ನೀವು ಇದನ್ನು ಸರ್ಕಲ್ ಜೋಡಿ ಹಿಂಗೆ ಆ ಸರ್ಕಲ್ನಾಗಿಂದ ಆ ಸ್ಪಿಯರ್ನಾಗಿಂದ ಸೆಂಟರಿಗೆ ಮಾರ್ಕ್ ಮಾಡಿದರೆ ಅಲ್ಲಿ ಫಾರ್ಮ್ ಆಗುವಂಥ ಆ್ಯಂಗಲ್ ಇಟ್ ಬಿಕಮ್ಸ್ ಬಿಗರ್. ಲೈಕ್ ಈ ಕೋನ್ ಅಂತ ನಾವೇನು ಆಗಲೇ ತೊಗೊಂಡಿದ್ವಲ್ಲ, ಇಫ್ ಐ ಇನ್ಕ್ರೀಸ್ ದ ಏರಿಯಾ ಆಫ್ ದಿಸ್ ಕೋನ್, ಇದನ್ನು ದೊಡ್ಡದು ಮಾಡ್ಕೊತ ಹೋದ್ರೆ ಅಲ್ಲಿ ಒಳಗೆ ಬರುವಂಥ ಆ್ಯಂಗಲ್ ದೊಡ್ಡದಾಕೊಂತ ಹೋಗ್ತೈತೆ. ಈಗ ನಾನು ಇದನ್ನು ಕೋನನ್ನು ಹಿಂಗೆ ದೊಡ್ಡದಾಕೊಂಡು ಮಾಡ್ಕೊತ ಆ ಕೋನನ್ನು ಈಕ್ವಲ್ ಟು ಸ್ಪಿಯರ್ ಮಾಡಿಬಿಡ್ತೀನಿ ಫುಲ್ ಹಿಂಗೆ ಎಲ್ಲ ಕಡೆಯಿಂದ. ಅವಾಗ ಅಲ್ಲೇನು ಬರುತ್ತಲ್ಲ ಆ್ಯಂಗಲ್ ಕಂಪ್ಲೀಟ್ಲಿ ಬಿಗ್ ಆ್ಯಂಗಲ್, ಅದು 4π ಸ್ಟೆರಡಿಯನ್ ಇರ್ತೈತಿ ಅಂಥೇಳಿ ಒಂದಿನ ಸ್ಟೇಟ್ಮೆಂಟ್ ಕೊಟ್ಟರೆ ಲಾಸ್ಟಿಗೆ. ಆಮೇಲೆ ಒಂದು ಮಾತು ನಾನು ಹೇಳ್ತೀನಿ ನಿಮ್ಗೆ, ಮುಂದೆ ಈಗ PUC ಫಸ್ಟ್ ಇಯರ್ ಆ್ಯಂಡ್ PUC ಸೆಕೆಂಡ್ ಇಯರ್ ಮುಗಿಯೋ ತನಕ ರೇಡಿಯನ್ ನಮಗೆ ಯೂಸ್ ಆಗ್ತೈತಿ. ಇದು ವಾಪಸ್ ಸಿಲೆಬಸ್ನೊಳಗೆ ಬರೋಂಗೇ ಇಲ್ಲ. ಸ್ಟೆರಡಿಯನ್ ನಾವು ಯೂಸೇ ಮಾಡೋಂಗಿಲ್ಲ ಮುಂದೆ. ಹಂಗೆ ಇದು ಇನ್ಫಾರ್ಮೇಷನ್ ಗೊತ್ತಿರಲಿ ಅಂತ, ಹಂಗೈತೆ ಅಂತ ನಿಮಗೆ ಗೊತ್ತಿರಲಿ ಅಂತ ನಾನು ಹೇಳಾಗತ್ತೆ. ಓಕೆ, ಸ್ಟೆರಡಿಯನ್ ನಾವು ಯೂಸ್ ಮಾಡೋಂಗಿಲ್ಲ, ರೇಡಿಯನ್ ಯೂಸ್ ಮಾಡ್ತೀವಿ. ಸೊ ಈಗ ಜಸ್ಟ್ ನಾ ಏನು ಎಕ್ಸ್ಪ್ಲೇನ್ ಮಾಡಿದೆ, ವಾಟ್ ಈಸ್ 1 ಸ್ಟೆರಡಿಯನ್. 1 ಸ್ಟೆರಡಿಯನ್ ಅಂತ ಯಾವಾಗ ಕರಿತೀವಿ, ವೆನ್ ಏರಿಯಾ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದ ರೇಡಿಯಸ್, ಅಲ್ಲಿ ಫಾರ್ಮ್ ಆದಂಥ ಸಾಲಿಡ್ ಆ್ಯಂಗಲ್ 3D ಆ್ಯಂಗಲ್, ಅದು 1 ಸ್ಟೆರಡಿಯನ್. ಈಗ ಇಲ್ಲೇನು ಏರಿಯಾ ಮಾರ್ಕ್ ಮಾಡಿರ್ತೀವಲ್ಲ ಸಣ್ಣದಿದ್ದು, ಅದು ಬಿಗ್ ಏರಿಯಾ ಮಾಡ್ಕೊಂತ ಈಕ್ವಲ್ ಟು ಏರಿಯಾ ಆಫ್ ದ ಸ್ಪಿಯರ್. ವಾಟ್ ಈಸ್ ಏರಿಯಾ ಆಫ್ ದ ಸ್ಪಿಯರ್ ಫಾರ್ಮುಲಾ ಗೊತ್ತಾ ನಿಮ್ಗೆ? ಏರಿಯಾ ಆಫ್ ಸ್ಪಿಯರ್ ನೋಡ್ರಿ, ನೆನ್ಪು ಮಾಡ್ಕೊರಿ, 10th ನೋಡೋ ಕಲ್ತಿದ್ದು 4πr² ಈಸ್ ಏರಿಯಾ ಆಫ್ ದ ಸ್ಪಿಯರ್. ಈಗ ಇಲ್ಲೇನು ಏರಿಯಾ ನಾವು ಮಾರ್ಕ್ ಮಾಡಿರ್ತೀವಲ್ಲ, ಇಫ್ ದ್ಯಾಟ್ ಏರಿಯಾ ಇಸ್ ಈಕ್ವಲ್ ಟು ದ ಏರಿಯಾ ಆಫ್ ದ ಸ್ಪಿಯರ್, ಅವಾಗಲ್ಲಿ ಫಾರ್ಮ್ ಆಗುವಂಥ 360 ಹಿಂಗೆ ಪೂರ್ತಿ ಒಂದು ದೊಡ್ಡದೊಂದು ಆ್ಯಂಗಲ್ ಏನು ಬರುತ್ತಲ್ಲ ಸಾಲಿಡ್ ಆ್ಯಂಗಲ್, ಅದು ಈಗ ಲೈಕ್ ನೋಡ್ರಿ, ಯಾವಾಗ ಏರಿಯಾ ಈಕ್ವಲ್ ಟು r² ಇರ್ತೈತಲ್ಲ, ಏರಿಯಾ ಈಕ್ವಲ್ ಟು r² ಇದ್ರೆ ಅಲ್ಲಿ ಬರುವಂಥ ಸಾಲಿಡ್ ಆ್ಯಂಗಲ್ಗೆ ಎಷ್ಟು ಕರಿತೀವಿ ನಾವು? 1 ಸ್ಟೆರಡಿಯನ್. ಸೊ r²ಗೆ ಏರಿಯಾ ಈಕ್ವಲ್ ಟು r² ಇದ್ರೆ 1 ಸ್ಟೆರಡಿಯನ್, ಏರಿಯಾ ಈಕ್ವಲ್ ಟು 4πr² ಇದ್ರೆ. ಈಗ ನೋಡ್ರಿ, ಆ್ಯಕ್ಚುಲಿ ಲಾಸ್ಟ್ಗೆ ಇದು ಮುಗಿತೀಗ ಟಾಪಿಕ್. ಇದೇನು 4πr² ಬಗ್ಗೆ ನಾ ಮಾತಾಡಕತ್ತೀನಲ್ಲ, ಇದು ಇಂಪಾರ್ಟೆಂಟ್ ಟಾಪಿಕ್ ಅಂತಲ್ಲ, ಜಸ್ಟ್ ಹಂಗೆ ಫಾರ್ ಇನ್ಫಾರ್ಮೇಷನ್. ನಮ್ದು ಆ್ಯಕ್ಚುಲಿ ಸಾಲಿಡ್ ಆ್ಯಂಗಲ್ ಕನ್ಸೆಪ್ಟ್ ಮುಗಿತೀಗಲ್ಲೇ.
ನೀವು ಡೆಫಿನಿಷನ್ ನೋಡ್ಕೊರಿ. ಸಾಲಿಡ್ ಆ್ಯಂಗಲ್ ಡಿ ಒಮೆಗಾ ಏನು ಹೇಳ್ತಾರೆ ಅವರು, ಇಟ್ ಈಸ್ ದ ರೇಷಿಯೋ ಆಫ್ ಏರಿಯಾ ಡಿವೈಡೆಡ್ ಬೈ square of the radius. And when we call that solid angle as 1 steradian, when the area marked is equal to square of the radius, ಅದಕ್ಕೆ 1 steradian ಅಂತಾರೆ. ಅದಕ್ಕಿಂತ ದೊಡ್ಡ ಏರಿಯಾ ಇದ್ದರೆ 2 steradian 3 steradian ಆ್ಯಂಗಲ್ ದೊಡ್ಡದಾಕೊಂತ ಹೋಗ್ತದೆ ಒಳಗಿಂದ. ಹಂಗೆ ಅಕಸ್ಮಾತ್ ಏರಿಯಾ ಆಫ್ ಸ್ಪಿಯರಿಗೇ ಈಕ್ವಲ್ ಇದ್ರೆ, ಸಣ್ಣ ಏರಿಯಾ ಬಂದು ದೊಡ್ಡದಾಕೊಂತ ಇಡೀ ಸ್ಪಿಯರ್ನಷ್ಟು ಏರಿಯಾನ ನಾವು ತೊಗೊಂಬಿಟ್ರೆ ಅಲ್ಲಿ ಬರುವಂಥ ಸಾಲಿಡ್ ಆ್ಯಂಗಲ್ ಎಷ್ಟು ಈಗ ನೋಡಿರಿ. ಯಾವಾಗ ಏರಿಯಾ ಆರ್ ಸ್ಕ್ವೇರಿಗೆ ಈಕ್ವಲ್ ಇರ್ತದೆ ಅದು ಆ್ಯಂಗಲ್ ಎಷ್ಟು 1 steradian. ಯಾವಾಗ ಏರಿಯಾ 4πr ಸ್ಕ್ವೇರಿಗೆ ಇರ್ತದೆ ಅದು ಎಷ್ಟು ಸಾಲಿಡ್ ಆ್ಯಂಗಲ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಇಲ್ಲಿ ನೋಡ್ರಿ ಏನಾಗ್ತಿಗಿದೆ, 4πr ಸ್ಕ್ವೇರ್ ಮಲ್ಟಿಪ್ಲೈ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಆರ್ ಸ್ಕ್ವೇರ್ ಕ್ಯಾನ್ಸಲ್, ಆನ್ಸರ್ ಉಳಿದಿತ್ತು 4π ರೇಡಿಯನ್ ಅಲ್ಲ ಸಾರಿ, ಅದು ಪ್ಲೇನ್ ಆ್ಯಂಗಲಿಗೆ ಬರ್ತೈತಿ 4π steradian. ಸೊ 1 steradian is the solid angle subtended at the center when the area marked is equal to square of the radius. When the area is equal to, ಇದು ಜಸ್ಟ್ ಹಂಗೆ ಇನ್ಫಾರ್ಮೇಷನ್ನಿಗೆ ಇದೆ, ಅಲ್ಲಿಗೆ ಆ್ಯಕ್ಚುಲಿ ಟಾಪಿಕ್ ಮುಗೀತದೆ. When the area marked itself is equal to the area of the sphere, that is 4πr square, then the angle, solid angle d omega formed there is 4π steradian. ಸೊ ನಾವೀಗ ಇಲ್ಲಿ ಏನು ಕಲ್ತೀವಿ ಅಂದರೆ, ಎರಡು ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್, ಆ 7 ಫಂಡಮೆಂಟಲ್ ಅಂತ ಏನು ಕಲ್ತಿದ್ದಿಲ್ಲ ಅದ್ರ ಜೋಡಿ, ಒಂದು ಪ್ಲೇನ್ ಆ್ಯಂಗಲ್ ಇನ್ನೊಂದು ಸಾಲಿಡ್ ಆ್ಯಂಗಲ್. ಪ್ಲೇನ್ ಆ್ಯಂಗಲ್ ಸಿಂಬಾಲ್ ಡಿ ಥೀಟಾ, ಅದರದ್ದು ಫಾರ್ಮುಲಾ that is ratio of length of arc ds divided by radius of the circle, that is d theta is equals to ds by r. ಇದು ಪ್ಲೇನ್ ಆ್ಯಂಗಲ್ ಬಗ್ಗೆ. 1 ರೇಡಿಯನ್ ಅಂತ ಯಾವಾಗ ಕರಿತೀವಿ ನಾವು ಪ್ಲೇನ್ ಆ್ಯಂಗಲ್ ಅಂದರೆ, ವೆನ್ ಲೆಂತ್ ಆಫ್ ದಿ ಆರ್ಕ್ ಆಫ್ ದ ಸರ್ಕಲ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಸರ್ಕಲ್, ದಟ್ ಈಸ್ 1 ರೇಡಿಯನ್. ಇದಾದಮೇಲೆ ನಾವು ಕಲ್ತಿದ್ದು ಇನ್ನೊಂದು ಸಾಲಿಡ್ ಆ್ಯಂಗಲ್ ಅಂತ, ಇದು ನಾವು ಹೆಚ್ಚಿಗೆ ಮುಂದೆ ಯೂಸ್ ಮಾಡೋಂಗಿಲ್ಲ, ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಅದು, ವಿಚ್ ಈಸ್ 3D ಆ್ಯಂಗಲ್, ಆ್ಯಂಡ್ ದ್ಯಾಟ್ ಈಸ್ ದ ರೇಷಿಯೋ ಆಫ್ ಡಿ ಒಮೆಗಾ ಈಸ್ ಈಕ್ವಲ್ಸ್ ಟು ಇಟ್, ದಟ್ ಈಸ್ ಮೆಷರ್ಡ್ ಆಸ್ ದ ರೇಷಿಯೋ ಆಫ್ dA, that is area divided by square of the radius. And we can say the steradian angle is 1 steradian when area marked is equal to square of the radius, and if ಇದು ಎಕ್ಸ್ಟ್ರಾ ಹಂಗೆ ಏರಿಯಾ ಆಫ್ ಸ್ಪಿಯರ್ ಇಸ್ ಈಕ್ವಲ್ ಟು 4πr ಸ್ಕ್ವೇರ್ನಷ್ಟ ಏರಿಯಾ ನಾವು ಕಂಪ್ಲೀಟ್ಲಿ ತೊಗೊಂಡ್ಬಿಟ್ರೆ ಅಲ್ಲಿ ಬರುವಂಥ ಸಾಲಿಡ್ ಆ್ಯಂಗಲ್ 4π steradian. ಸೊ ಹೋಪ್ಫುಲಿ ನಿಮ್ಗಿದು ಪಾಯಿಂಟ್ ಇಷ್ಟು ಕ್ಲಿಯರ್ ಆಗ್ಯಾವ ಅಂತ ಅಂದ್ಕೊಂಡು ನೆಕ್ಸ್ಟ್ ಕ್ಲಾಸ್ನೊಳಗೆ ನಾವು ಬಿಕಾಸ್ ಆಫ್ ಸಮ್ ಯಾರು ಇನ್ನೂ ತನಕ ಲಾಸ್ಟ್ ತನಕನೂ ಈ ವಿಡಿಯೋ ನೋಡೋಕತ್ತಿರಲ್ಲ, ಈಗ ಹೊರಗೆ ಬಂದಿಲ್ಲ ಸಿನ್ಸಿಯರ್ ಇದ್ದವ್ರಿಗೆ ಲಾಸ್ಟ್ ತನಕ ನೋಡೋಕತ್ತಿರಲ್ಲ, ಬಿಕಾಸ್ ಆಫ್ ಸಮ್ ಜೆನ್ವಿನ್ ರೀಸನ್ಸ್ ನನಗೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಇಟ್ ವಾಸ್ ಅ ಲಾಂಗ್ ಗ್ಯಾಪ್. ಸೊ ಹೋಪ್ಫುಲಿ ಈಗ ನಾನು ರೆಗ್ಯುಲರಾಗಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದ್ರೊಳಗೆ ನಾವು ಮೆಷರ್ಮೆಂಟ್ ಆಫ್ ಲೆಂತ್, ಅದಾದಮೇಲೆ ಮೆಜರ್ಮೆಂಟ್ ಆಫ್ ಮಾಸ್, ಮೆಜರ್ಮೆಂಟ್ ಆಫ್ ಟೈಮ್ ಅಂತ ಟಾಪಿಕ್ ಬರ್ತಾವೆ. ವಿಲ್ ಸ್ಟಾರ್ಟ್ ವಿತ್ ಮೆಜರ್ಮೆಂಟ್ ಆಫ್ ಲೆಂತ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ನಮಸ್ಕಾರ.